ಹರೇ ಕೃಷ್ಣ. ಗೀತಾ ಪ್ರಜ್ಞೆ ಯೂಟ್ಯೂಬ್ ಚಾನೆಲ್ಗೆ ನಿಮ್ಗೆಲ್ಲ ಸ್ವಾಗತ. ಸೊ ಇವತ್ತು ನಾವು ಮಾತಾಡಕ್ ಹೊರಟಿರುವಂತಹ ವಿಷಯ ಗುರುಕುಲ ವ್ಯವಸ್ಥೆ. ಭಾರತದಲ್ಲಿ ಹಿಂದೆ ಗುರುಕುಲ ವ್ಯವಸ್ಥೆ ಬಿಟ್ಟು ಬೇರೆ ವ್ಯವಸ್ಥೆ ಇರಲಿಲ್ಲ. ಆದ್ರೆ ಯಾವಾಗ ಬ್ರಿಟಿಷರ ಕಣ್ಣು ಭಾರತದ ಮೇಲೆ ಬೀಳುತ್ತೆ, ಅವರು ಮೊದಲು ನಾಶ ಮಾಡೋದಕ್ಕೆ ನೋಡಿದ್ದು ಗುರುಕುಲಗಳನ್ನ. ಅದರ ಪರಿಣಾಮವನ್ನ ನಾವು ಇವಾಗ್ಲೂ ನೋಡ್ತಾ ಇದೀವಿ. ಬ್ರಿಟಿಷ್ ಶಿಕ್ಷಣ ಪದ್ಧತಿಯ ಅಥವಾ ಆಧುನಿಕ ಶಿಕ್ಷಣ ಪದ್ಧತಿಯ ಪ್ರಕಾರ ನಡೆಯುವಂತ ಶಾಲೆಗಳ ಸಂಖ್ಯೆ 15 ಲಕ್ಷ. ಆದರೆ ನಮ್ಮ ಹಿಂದೂ ಸನಾತನ ಧರ್ಮದ ಗುರುಕುಲಗಳ ಸಂಖ್ಯೆ ಕೇವಲ 2300. ಸೊ ಇದರಿಂದ ಗೊತ್ತಾಗುತ್ತೆ ನಾವು ಎಲ್ಲಿ ಬಂದು ನಿಂತಿದೀವಿ ಅಂತ. ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನ ನೀಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ವಸುದೇವ್ ಸುತದಾಸ್. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ಬೃಂದಾರಣ್ಯಂ ಅನ್ನೋ ಗುರುಕುಲವನ್ನ ನೀವು ತುಂಬಾ ವರ್ಷಗಳಿಂದ ನಡೆಸ್ಕೊಂಡು ಬರ್ತಾ ಇದ್ದೀರಾ. ಸೊ ಈ ಗುರುಕುಲವನ್ನ ಯಾವ ಉದ್ದೇಶದಿಂದ ನೀವು ಆರಂಭ ಮಾಡಿದ್ರಿ? ಯಾವ ರೀತಿ ಈ ಒಂದು ಗುರುಕುಲ ಶುರು ಆಯ್ತು ಪ್ರಭು? ಸೊ ಇದು ನಾವು 2002ರಲ್ಲಿ ನಂದು ಇಂಜಿನಿಯರಿಂಗ್ ಮುಗೀತು. ಇಂಜಿನಿಯರಿಂಗ್ ಮುಗಿದ ತಕ್ಷಣ ಮೊದಲಿಂದ ನನಗೆ ಸಿಟಿ ಕಡೆಗೆ ಹೋಗುವಂಥ ಇಚ್ಛೆ ಇರಲಿಲ್ಲ. ಹಳ್ಳಿಗೆ ಹೋಗಬೇಕು, ಹಳ್ಳಿ ಸಲುವಾಗಿ ಏನಾದರೂ ಮಾಡಬೇಕು, ಹಳ್ಳಿ ಜೀವನ ಅಂದರೆ ಬಹಳ ಇಷ್ಟ ಆಯಿತು. ಯಾಕಂದರೆ ಚಿಕ್ಕವನಿದ್ದಾಗಿಂದ ಹಳ್ಳಿ ಜೀವನವನ್ನು ಸವಿದಿದ್ದೆ. ಸೊ ಹಳ್ಳಿಯಲ್ಲಿ ಭಾಳಷ್ಟು ಆತ್ಮೀಯತೆಯಿಂದಿರುವಂಥ ಸಂಬಂಧಗಳು, ಎಲ್ಲರೂ ಕುಂತು ಮಾತಾಡೋದು, ಒಬ್ರಿಗೊಬ್ರು ಸಹಾಯ ಮಾಡೋದು, ಆಮೇಲೆ ಎಲ್ಲ ಮಿತ್ರರು ಸೇರಿ ಇರೋದು, ಇದೊಂದು ನಮಗೆ ಬಹಳ ಏನು ಒಳಗಿಂದ ಇದನ್ನು ಹೇಗಾದ್ರೆ, ಯಾಕಂದರೆ ಬರ್ತಾ ಬರ್ತಾ ನಾನು ಚಿಕ್ಕವನಿದ್ದಾಗಿಂದ ದೊಡ್ಡದಾಗ್ತಾ ಹಳ್ಳಿಗಳಲ್ಲಿ ಅದನ್ನು ಕಡಿಮೆ ಆಗ್ತಾ ಇರೋದನ್ನು ನೋಡಿದೆ. ಹೇಗೆ ಟಿ ವಿ ಬಂತು, ಹೇಗೆ ಮೊಬೈಲ್ ಬಂತು, ಮತ್ತು ಜನರಲ್ಲಿ ಹೇಗೆ ಭಿನ್ನತೆಗಳು ಉತ್ಪನ್ನ ಆಯಿತು, ಒಬ್ಬರಿಂದ ಒಬ್ಬರಿಗೆ ದೂರ ಆಗೋದನ್ನು ನೋಡಿದ್ವಿ. ಜನರು ಆ ರೀತಿ ಇರೋದನ್ನು ನಾವು ನೋಡ್ಲಿಕ್ಕೆ ಆಗಲಿಲ್ಲ. ಸೊ ಊರುಗಳಲ್ಲಿ ಕೃಷಿ ವ್ಯವಸ್ಥೆ ಬದಲಾಯಿತು. ಮನೆಯಲ್ಲಿ ಸಾಕಷ್ಟು ಆಕಳು ಎತ್ತುಗಳು ಇರ್ತಿತ್ತು, ಅದು ಎಲ್ಲ ಬದಲಿ ಆಯಿತು. ಸೊ ಇದನ್ನೆಲ್ಲ ನೋಡಿಬಿಟ್ಟು ಒಳಗಿಂದ ಒಂದು ಇಚ್ಛೆ ಇತ್ತು, ಏನಪ್ಪ ಅಂದರೆ ಹಳ್ಳಿ ಜೀವನವನ್ನು ಮತ್ತೆ ಅದನ್ನು ಪುನರ್ಸ್ಥಾಪನೆ ಮಾಡಬೇಕು ಅನ್ನೋ ವಿಚಾರದಿಂದ ನಾನು ಹಳ್ಳಿ ಕಡೆಗೆ ಹೋಗಲಿಲ್ಲ. ನಾನು ಯಾವ ಸಿಟಿ ಕಡೆ ಬರಲಿಲ್ಲ. ಆದರೆ ಹಳ್ಳಿಯಲ್ಲಿ ಎಲ್ಲರೂ ಹೋದ ತಕ್ಷಣ ಇಂಜಿನಿಯರಿಂಗ್ ಮಾಡಿ ನೀನು ಹಳ್ಳಿಗೆ ಬರ್ತಾ ಇದ್ದಿಲ್ಲ ಅಂತ ಅವರೆಲ್ಲರೂ ನನಗೆ ಸ್ವಲ್ಪ ಬಾರಿ ಹೇಳ್ತಾ ಇದ್ದರು. ನಾನು ಮುಂದೆ ಏನು ಮಾಡಿದೆ, ಸ್ವಲ್ಪ ದಿವಸ ಪ್ರಯತ್ನ ಮಾಡಿದೆ. ಆದರೆ ನನಗೆ ಏನು ಬೇಕಾಗಿತ್ತು ಅದೆಲ್ಲ ಉತ್ಸಾಹ ಆಗಲಿ, ನನಗೆ ಎಲ್ಲರೂ ಸೇರಿ ನನಗೇನು ಸಹಾಯ ಮಾಡಬೇಕು ಅದು ನನಗೆ ಅಷ್ಟೊಂದು ಸಿಗಲಿಲ್ಲ. ಸೊ ಅದಕ್ಕಾಗಿ ನಾನೇನು ಮಾಡಿದೆ, ಆವಾಗಲೇ ಬೆಳಗಾವಿ ಹತ್ತಿರ ಒಂದು ವೈದಿಕ ಗ್ರಾಮ ನಿರ್ಮಾಣ ಇಸ್ಕಾನ್ದಿಂದ ಗೋಕುಲ್ಧಾಮ್ ಅಂತ ಪ್ರಾರಂಭ ಆಗಿತ್ತು. ಆ ಗೋಕುಲ್ಧಾಮದ ಬಗ್ಗೆ ಕೇಳಿ ನನಗೆ ಭಾಳ ಆಸೆ ಆಯಿತು, ಅಲ್ಲಿ ಹೋಗೋಣ ಅಂತ ಹೇಳಿ. ಅಲ್ಲಿ ಹೋಗಿ ನೋಡಿದಾಗ ನನ್ನ ಥರನೇ ಬಹಳಷ್ಟು ಯುವಕರು ಇಂಥದ್ದೊಂದು ಏನಾದರೂ ಮಾಡಬೇಕು ಅಂತ ಬಂದವರು. ಎಲ್ಲರೂ ಸೇರಿ ನಮ್ಮ ಒಂದು ಭಗವದ್ಗೀತೆ ವಿಚಾರಧಾರೆಗಳನ್ನು ತಿಳ್ಕೊಂಡಿವಿ. ಆಮೇಲೆ ಮೊದಲಿಂದನೂ ಒಂದು ಆಸೆ ಇತ್ತು ಕಾಡಲ್ಲಿ ಅಡ್ಡಾಡಬೇಕು ಅಂತ. ಅದು ದಟ್ಟವಾದ ಕಾಡಲ್ಲಿ ಯಾವುದೇ ಎಲೆಕ್ಟ್ರಿಸಿಟಿ ಇಲ್ಲದೆ, ಯಾವುದೇ ಆಧುನಿಕದ ಒಂದು ಸ್ಪರ್ಶ ಇಲ್ಲದೆ ಎಲ್ಲನೂ ನಾವೇ ಮಾಡ್ಕೊಳ್ಬೇಕಾಗಿತ್ತು, ಬೆಳ್ಕೊಳ್ಬೇಕಾಗಿತ್ತು, ಬಟ್ಟೆ ಮಾಡಬೇಕಾಗಿತ್ತು, ಮನೆ ಕಟ್ಟಬೇಕಾಗಿತ್ತು. ಈ ಥರದ ಒಂದು ಜೀವನವನ್ನು ನಮಗೆ ಕಲಿಬೇಕಾಗಿತ್ತಲ್ಲ, ಅದು ಬಹಳ ಒಂದು ಒಳ್ಳೆ ಕಲೀಲಿಕ್ಕೆ ನಂಗೆ ಸಿಕ್ತು. ಆಗ ನನಗೆ ಒಂದು ಕಡೆ ಶಾಸ್ತ್ರ ಅಧ್ಯಯನ ನಡೀತಾ ಇತ್ತು ನಮ್ಮಲ್ಲಿ, ಇನ್ನೊಂದು ಕಡೆ ಬಹಳಷ್ಟು ಚರ್ಚೆಗಳು, ವಾದ ವಿವಾದಗಳು ನಡೀತಾ ಇತ್ತು. ಆಧುನಿಕ ಜೀವನ ಮತ್ತು ನಮ್ಮ ಮೊದಲಿನ ಒಂದು ಸ್ವಯಂಪೂರ್ಣ ಗ್ರಾಮಗಳ ಬಗ್ಗೆ ಹೆಂಗಿತ್ತು ಅನ್ನೋ ಒಂದು ವಿಚಾರದಲ್ಲಿ ನಡೀತಾ ಇತ್ತು. ಹಾಗೆ ನಾವೇನು ಮಾಡ್ತಾ ಇದ್ವಿ, ಒಬ್ಬರು ಚರ್ಚೆ ಮಾಡ್ತಾ ಮತ್ತು ಬಹಳ ಪರಿಶ್ರಮವಾದ ಜೀವನವನ್ನು ನಡೆಸ್ತಾ ಇದ್ವಿ. ಅಲ್ಲಿ ನಾವೇ ಎಲ್ಲ ಕೆಲಸಗಳನ್ನು ಮಾಡ್ತಾ ಇದ್ವಿ. ನಾವು ಕೃಷಿ ಮಾಡೋದನ್ನು ಕಲ್ತೀವಿ. ಕೃಷಿ ಮನೆಯಲ್ಲಿ ಹುಟ್ಟಿನೂ ನಂಗೆ ಯಾವುದು ಕೃಷಿ ಬಗ್ಗೆ ಅಷ್ಟೊಂದು ನೋಡಿದ್ದೆ, ಆದರೆ ಯಾವುದೂ ಕಲ್ತಿದ್ದಿಲ್ಲ. ಸೊ ಅಲ್ಲಿ ಹೋಗಿ ಎಲ್ಲ ಪ್ರಾತ್ಯಕ್ಷಿಕವಾಗಿ ನಾವೇ ಎಲ್ಲ ಮಾಡಬೇಕಾಗಿತ್ತು. ಎತ್ತುಗಳನ್ನು ಟ್ರೈನಿಂಗ್ ಮಾಡೋದು ಹಿಡ್ಕೊಂಡು, ಹೊಲಗದ್ದೆಗಳು ಇರದೇ ಇರುವಂಥ ಪ್ರದೇಶ, ಅದನ್ನು ಮತ್ತೆ ಹೊಲಗಳನ್ನಾಗಿ ಮಾಡಬೇಕಾಗಿತ್ತು. ಹೊಸದಾಗಿ ಎಲ್ಲ ನಮ್ಮ ಗುಡಿಸಲುಗಳನ್ನು, ಮನೆಗಳನ್ನು ಕಟ್ಟೋದನ್ನು ಎಲ್ಲ ಕಡೆ ಅಡ್ಡಾಡಿ ತಿರುಗಾಡಿ ಹಳ್ಳಿ ಜನರ ಜೊತೆಗೆ ಬೆರೆತು, ನಾನು ಇಂಜಿನಿಯರಿಂಗ್ ನಂಗೆ ಬೇರೆ ವಿಷಯದಲ್ಲಿ ಆಗಿದೆ, ಆದರೆ ನನಗೆ ಆರ್ಕಿಟೆಕ್ಚರ್ ಅಥವಾ ಸಿವಿಲಲ್ಲಿ ನಂಗೆ ಗೊತ್ತಿರಲಿಲ್ಲ. ಆದರೆ ಅದರಲ್ಲಿ ನನಗೆ ಬಹಳ ರುಚಿ ಬಂದು ಆ ವಿಷಯನ ಬಹಳ ಚೆನ್ನಾಗಿ ಕಲಿತೆ. ಆಮೇಲೆ ಅನೇಕ ವಿಷಯದಲ್ಲಿ ನನಗೆ ಅನುಭವ ಸಿಕ್ತು ಅಲ್ಲಿ ಜೀವನದ ಬಗ್ಗೆ. ಜ್ಞಾನ ಮಾರ್ಗದಲ್ಲೂ ಬಹಳಷ್ಟು ಅನುಭವ ಸಿಕ್ತು, ವ್ಯಾವಹಾರಿಕವಾಗಿಯೂ ಬಹಳಷ್ಟು ಅನುಭವ ಸಿಕ್ತು. ಅದೊಂದು ನನಗೆ ಒಂದು ವ್ಯಕ್ತಿತ್ವವನ್ನು ನಿರ್ಮಾಣ ಮಾಡ್ತು ನನಗೆ ಅಲ್ಲಿ ಗೋಕುಲ್ಧಾಮದಲ್ಲಿ. ಸೊ ಅದ್ರ ಮತ್ತೆ ಒಳಗಡೆ
ಒಂದು ಅಗಾಧವಾದಂಥ ಆತ್ಮವಿಶ್ವಾಸವನ್ನು ಅದು ನಂಗೆ ತಂತು. ಯಾಕಂದ್ರೆ ಆ ಥರ ಒಂದು ಜೀವನವನ್ನು ಸವಿಯೋದ್ರಿಂದ ನಮ್ಗೆ ಎಲ್ಲಿ ಹೋದರೂ ಹೆಂಗೆ ಬೇಕಂದ್ರೂ ನಾವು ಜೀವನ ನಡೆಸ್ಬೋದು ಅನ್ನುವಂಥ ಒಂದು ವಿಚಾರ ನಮಗಲ್ಲಿ ಬಂತು. ಅದಕ್ಕಾಗಿ ನಾವು ಮತ್ತೆ ಗುರುಗಳಿಗೆ ಕೇಳಿಕೊಂಡು ಬಾಗಲಕೋಟೆ ಹತ್ತಿರ, ರಾಮದುರ್ಗ ತಾಲೂಕು ಮುಧೋಳ ಹತ್ತಿರ ನಾವು ಅನೇಕ ಹಳ್ಳಿಗಳಲ್ಲಿ ಪ್ರತಿದಿನ ಹೋಗ್ತಾ ಇದ್ವಿ, ರೈತರಿಗೆ ಭೇಟಿ ಆಗ್ತಾ ಇದ್ವಿ, ಎಲ್ಲ ಚರ್ಚೆ ಮಾಡ್ತಾ ಇದ್ವಿ. ಅಲ್ಲಿಯ ಯುವಕರೊಂದಿಗೆ ಆಗಲಿ, ಅಲ್ಲಿಯ ವೃದ್ಧರೊಂದಿಗೆ ಆಗಲಿ ಭಾಳಷ್ಟು ಚರ್ಚೆ ನಡೀತಾ ಇತ್ತು. ಆ ಚರ್ಚೆಗಳನ್ನು ಮಾಡ್ತಾ ಮಾಡ್ತಾ ನಮಗೆ ಹಳ್ಳಿಗಳು ಎಲ್ಲ ಕಳ್ಕೊಂಡು ಹೋಗಿದೆಯಲ್ಲ ಅಂತ ಇತ್ತು. ಆದರೆ ವೃದ್ಧರಲ್ಲಿರುವಂಥ ಅನುಭವಗಳು ಯಾರು ತಗೊಳ್ತಾ ಇಲ್ಲ ಅನ್ನೋ ಒಂದು ಅದು ಸಂಕಟ ಇತ್ತು. ಈ ಎಷ್ಟೊಂದು ವಿಷಯಗಳು ಇವರಿಂದನೇ ಮುಗಿದು ಹೋಗ್ಬಿಡುತ್ತಲ್ಲ ಅನ್ನೋ ಒಂದು ವಿಷಯ ಇತ್ತು ನಮ್ಮಲ್ಲಿರುವಂಥ ಅನೇಕ ವಿಷಯಗಳು. ಯಾಕಂದರೆ ಶಾಸ್ತ್ರಜ್ಞಾನ ಇದೆ, ಆದರೆ ಈ ಒಂದು ಅನುಭವಗಮ್ಯವಾದ ಜ್ಞಾನ ಏನಿದೆ ಅಲ್ಲ ಅದೆಲ್ಲ ಕಳ್ಕೊಂಡು ಹೋಗ್ಬಿಡುತ್ತಲ್ಲ ಅಂತ ಒಂದು ವಿಚಾರ ಇತ್ತು. ಸೊ ಹಾಗೆ ನಾವು ಪ್ರತಿದಿನ ಹಳ್ಳಿ ಮಕ್ಕಳೊಂದಿಗೆ ಓಡಾಡ್ತಾ ಇದ್ವಿ. ಬಹಳಷ್ಟು ಮಕ್ಕಳು ನಮ್ಮ ಕಡೆ ಪ್ರತಿ ರವಿವಾರ ಬರ್ತಾ ಇದ್ರು. ನಾವು ಅನೇಕ ಶಾಲೆಗಳಿಗೆ ಹೋಗಿ ವ್ಯಾಲ್ಯೂ ಎಜುಕೇಷನು, ಭಗವದ್ಗೀತೆ ಬಗ್ಗೆನೂ ಪ್ರಚಾರ ಮಾಡ್ತಾ ಇದ್ದೀವಿ. ಇದು ಅನೇಕ ಕಾರ್ಯಕ್ರಮಗಳನ್ನ ನಾವು ಮಾಡ್ತಾ ಇದ್ವಿ ಪ್ರತಿದಿನ ಹಳ್ಳಿಗೆ ಹೋಗಿ. ಆಗ ಒಬ್ಬರು ರೈತರು ನಮ್ಗೆ ಹೇಳಿದರು, ನೀವು ನಮ್ಮ ಜೊತೆ ಎಷ್ಟು ಗುದ್ದಾಡಿದ್ರು ಇದಾಗದ ಕೆಲಸ, ನೀವೇನೋ ಮಾಡಿದ್ರು ನಮ್ಮ ಮಕ್ಕಳೊಂದಿಗೆ ಮಾಡ್ತೀರ ನೋಡು ಅಂತಂದ್ರೆ. ಸೊ ಆಗ ನಮಗೂ ಒಳಗಡೆ ಇತ್ತು, ಇದನ್ನು ನಮ್ಮಲ್ಲಿರುವಂಥ ಅನುಭವದಿಂದ ಮಕ್ಕಳಿಗೆ ನಾವು ಏನಾದರೂ ಮಾಡ್ಬೋದೇನೋ ಅಂತ ವಿಚಾರ ಇತ್ತು. ಸೊ ಅದಕ್ಕಾಗಿ ಅವ್ರು ಹೇಳಿದಾಗ ಅದು ನಮಗೆ ಎರಡು ಕೂಡ್ತು, ಒಳಗಿಂದು ಹೊರಗಿಂದು. ನೀವು ಹೋಗಿದ್ದು ಪ್ರಚಾರಕ್ಕಂತ, ಆದ್ರೆ ಅಲ್ಲಿ ನೀವು ನಿಮ್ಗಡೆ ಅದರದ್ದು ಪ್ರಚಾರ ಮಾಡ್ತಾ ಮಾಡ್ತಾ ನಮ್ಮ ಅನುಭವಕ್ಕೆ ಬಂದಿತ್ತು ಏನಪ್ಪಾ ಅಂದ್ರೆ, ದೊಡ್ಡವರಿಗೆ ಇದನ್ನ ನಾವು ಪ್ರಯತ್ನ ಮಾಡಿ ಫಲ ಇಲ್ಲ, ಈ ಚಿಕ್ಕಂದಿನಿಂದಲೇ ಇದು ತರಬೇಕು ತಂದ್ರೆ ಸೊ ಅನ್ನುವಂಥ ವಿಷಯ ನಮ್ಮಲ್ಲಿ ಗೊತ್ತಾಯಿತು. ಸೊ ಆಮೇಲೆ ನಾವು ಈಗ ಎಷ್ಟೊಂದು ವೇಗವಾಗಿ ಹೋಗ್ತಾ ಇದ್ವಿ ಆಧುನಿಕ ಜೀವನದಲ್ಲಿ, ಇದನ್ನು ಹೇಗೆ ಉಳಿಸೋದು ಅನ್ನೋದೊಂದು ವಿಚಾರ ನಮ್ಮ ಮನಸ್ಸಿನೊಳಗಿತ್ತು. ಆದರೆ ಹೆಂಗೆ ಮಾಡೋದು ಅಂತ ಅದಿರಲಿಲ್ಲ. ಅವರು ನಮಗೆ ಒಂದು ಪ್ರಶ್ನೆ ಕೇಳಿದ ತಕ್ಷಣ ಅದು ನಮಗೇನಾಯಿತು, ಎರಡು ಸೇರ್ಕೊಂಡು ಬಿಡ್ತು. ಏನೋ ಮಾಡಿದ್ರು ಮಕ್ಕಳೊಂದಿಗೆ ಮಾಡಬೇಕು ಅಂತ ವಿಚಾರ ಬಂತು. ಇದು ನಮ್ಮದು ಕನ್ಕ್ಲೂಷನ್, ನಿರ್ಣಯ. ಇಷ್ಟು ವರ್ಷ 10 ವರ್ಷ ಅಲ್ಲಿ ಕಾಡಲ್ಲಿದ್ದೀವಿ, ಪರಿಶ್ರಮದ ಒಂದು ಜೀವನ. ಆ ಪರಿಶ್ರಮ ನಮಗೆ ಶಾಸ್ತ್ರಗಳನ್ನು ಅರ್ಥ ಮಾಡ್ಕೊಳ್ಳೋಂಗೂ ಮಾಡ್ತು. ಹಾಗೆ ಗೀಳಿಪಾಠ ಥರ ಓದಲಿಲ್ಲ ನಾವು, ಯಾಕಂದರೆ ಪ್ರತಿಯೊಂದನ್ನು ನಮಗೆ ಅರ್ಥ ಆಗ್ಲಿಕ್ಕೆ ಶುರುವಾಯಿತು. ಆಮೇಲೆ ಅದಾದ ತಕ್ಷಣ ಹಳ್ಳಿಯೊಳಗೆ ಬಂದಾಗ ವಾಸ್ತವಿಕತೆ ನೋಡಿದ್ವಿ ನಾವು, ಈಗಿದು ಸಾಧ್ಯನಾ ನಾವು ಮಾಡೋದು ಅಂತ ನಮಗೆ. ಯಾಕಂದರೆ ನಾವು ಪರಿಶ್ರಮ ಪಟ್ಟಿದ್ದು ನಮ್ಗೆ ಗೊತ್ತಿತ್ತು, ಇವರು ಆಗಲೇ ಭಾಳ ಮುಂದೆ ಹೋಗ್ಬಿಟ್ಟಿದ್ರು. ಸೊ ನಮಗನ್ನಿಸ್ತು ಇದು ಅಸಾಧ್ಯವಾದದ್ದು ಅಂತ ಅನಿಸ್ತಾ ಇತ್ತು. ಯಾಕಂದರೆ ಪ್ರಯತ್ನ ಮಾಡಿದ್ವಿ 6 ವರ್ಷ ನಾವು 15-20 ಹಳ್ಳಿಗಳಲ್ಲಿ ಪ್ರತಿದಿನ ಹೋಗ್ತಾ ಇದ್ವಿ. ಬದಲಾವಣೆ ಸ್ವಲ್ಪ ಕಂಡು ಬಂತು, ಆದರೆ ತರಲಿಕ್ಕೆ ಆಗಲ್ಲ ಅನ್ನೋ ಅದೊಂದು ಬಂತು ಮನಸ್ಸೊಳಗೆ. ಆಗ ಒಳ್ಳೆಯ ವ್ಯಕ್ತಿಗಳ ನಿರ್ಮಾಣ, ಅವರು ಶಾರೀರಿಕವಾಗಿ ಬಲವಂತರಾಗಿರಬೇಕು, ಮಾನಸಿಕವಾಗಿಯೂ ಸಕ್ಷಮ ಇರಬೇಕು, ಆಮೇಲೆ ಬೌದ್ಧಿಕವಾದೂ ಒಳ್ಳೆಯ ಬೆಳವಣಿಗೆ ಇರಬೇಕು. ಅಂಥ ವ್ಯಕ್ತಿಗಳ ನಿರ್ಮಾಣ ನಾವು ಮಾಡಬೇಕು ಈ ಸಮಾಜಕ್ಕಾಗಿ. ಅವರೇ ಇದನ್ನು ಉಳಿಸ್ಲಿಕ್ಕೆ ಸಾಧ್ಯ ಅಂತ ಅನ್ನಿಸ್ತು. ಸೊ ಕೊನೆಯದಾಗಿ ನಮ್ಮ ಕರ್ತವ್ಯ ಅಂದರೆ ನಾವು ಮಾಡಬೇಕು, ಬೀಜ ರಕ್ಷೆ ಆದರೂ ಮಾಡಿ ಹೋಗೋಣ. ಯಾಕಂದರೆ ನಮ್ಮದು ಕೊನೆ ಜನ್ರೇಷನ್ ಏನೋ ಅನಿಸುತ್ತೆ, ಯಾಕಂದರೆ ಇದನ್ನೆಲ್ಲ ನಾವು ನೋಡಿದವರು, ಮುಂದಿನವ್ರು ಅದನ್ನ ನೋಡ್ಲಿಕ್ಕೂ ಆಗಲ್ಲ ಅಲ್ವಾ. ಸೊ ಉಳಿದ ಎಲ್ಲ ವಿಷಯಗಳನ್ನು ಆಕಳನ್ನು ಜೂದಲ್ಲಿ ನೋಡ್ಬೇಕಾಗತ್ತೇನೋ. ಸೊ ಏನೋ ಎಂತೆಂಥ ವಿಷಯಗಳು ಮುಂದೆ ಕಾಣಲಿಕ್ಕೂ ಸಿಗಲ್ಲ ಅಂತ ಪರಿಸ್ಥಿತಿಯಿಂದ ನಾವು ಹೋಗ್ತಾ ಇದ್ದೀವಿ. ಅಷ್ಟೊಂದು ವೇಗವಾಗಿ ಜಗತ್ತು ಹೋಗ್ತಾ ಇದೆ. ಸೊ ಅದಕ್ಕಾಗಿ ನಾವು ನಮ್ಮ ಒಂದು ಸಂಪ್ರದಾಯಗಳನ್ನು ಉಳಿಸ್ಬೇಕು. ನಮ್ಮ ಒಂದು ತಂತ್ರಜ್ಞಾನ ಏನು ಟ್ರೆಡಿಷನಲ್ ಟೆಕ್ನಾಲಜೀಸ್ ಏನಿದೆ ಅಲ್ಲ, ತಂತ್ರಜ್ಞಾನಗಳನ್ನು ಉಳಿಸ್ಕೋಬೇಕು. ಆಮೇಲೆ ಶಾಸ್ತ್ರಜ್ಞಾನ, ಹೀಗೆ ಎಲ್ಲವನ್ನು ಹೇಗೆ ನಾವು ಸಂಸ್ಕಾರ, ಇದೆಲ್ಲ ಸಾಧನೆಗಳು ಎಲ್ಲನೂ ಸೇರಿಸಿ ಒಂದು ಸಮಾಜಕ್ಕಾಗಿ ಏನಾದರೂ ಮಾಡಬೇಕು ಅನ್ನೋ ಉದ್ದೇಶದಿಂದ ಗುರುಕುಲವನ್ನು ಪ್ರಾರಂಭ ಮಾಡಿದ್ವಿ. ಇದು ಗುರುಕುಲವನ್ನು ಪ್ರಾರಂಭ ಮಾಡಲಿಕ್ಕೆ ಉದ್ದೇಶವಾಗಿತ್ತು. ಯಾಕಂದರೆ ನಾವು ಮಾಡರ್ನ್ ಸ್ಕೂಲಲ್ಲಿ ಕಲ್ತಿದ್ದೀವಿ, ಅದರಲ್ಲಿ ಏನು ಸಮಸ್ಯೆಗಳಿದೆ ಅಂತ ನಮ್ಗೆ ಗೊತ್ತಿತ್ತು ಅಲ್ವಾ, ಕಲ್ತು ಬಂದಿದ್ದೀವಿ. ಆಮೇಲೆ ಅಲ್ಲಿ 10 ವರ್ಷ ಇದ್ದುದರಿಂದ ಹೇಗೆ ವಾಸ್ತವಿಕತೆ ಜೀವನ ಹೇಗಿರುತ್ತೆ, ಆಗ ಆ ರೀತಿ ಜೀವನ ಇದ್ದರೆ ಹೆಂಗಿರುತ್ತೆ ಅಂತ ಅದನ್ನು ಅನುಭವ ಮಾಡ್ಕೊಂಡು. ಯಾಕಂದ್ರೆ ಯಾವುದೇ ಮಾಡರ್ನ್ ವಸ್ತುಗಳು ಇಲ್ಲದೆ, ಕರೆಂಟ್ ಇಲ್ಲದೆ ಜೀವನ ಅಂದರೆ ಅದೊಂದು ಬೇರೆನೇ ಅನುಭವ. ಎಲ್ಲನೂ ನಾವೇ ಮಾಡ್ಕೋಬೇಕಿತ್ತು. ಪ್ರಕೃತಿಯ ಜೊತೆಗೆ ನಮ್ಮನ್ನು ನಾವು ಇಟ್ಕೊಳ್ಬೇಕಾಗುತ್ತೆ.
ಯಾಕಂದ್ರೆ ಈಗಿನ ಜನರಿಗೆ ಅಮಾವಾಸ್ಯೆ ಹುಣ್ಣಿಮೆ ಏನ್ ಪರಿವರ್ತನೆಗಳನ್ನು ಗೊತ್ತಿರಲ್ಲ. ಎಷ್ಟೋ ಜನ ಆಕಾಶನೂ ನೋಡಿರಲ್ಲ. ಅಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಸೊ ಅದಕ್ಕೆ ಇದೊಂದು ಉದ್ದೇಶ ಏನಪ್ಪಾ ಅಂತಂದ್ರೆ ಮರಳಿ ಮಣ್ಣಿಗೆ, ಮರಳಿ ಹಳ್ಳಿಗೆ, ಮರಳಿ ಏನೋ ನನ್ನೆಡೆಗೆ ಅಥವಾ ನಾನು ಒಳಗೆ ನಾನು ಹೋಗ್ಬೇಕು, ವಾಸ್ತವಿಕತೆಯನ್ನು ನಾನು ಅರ್ಕೊಳ್ಬೇಕು, ವಾಸ್ತವಿಕತೆ ಒಂದಿಗೆ ಜೀವನ ನಡೆಸಬೇಕು. ಬಹಳಷ್ಟು ಒಂದು ಕೃತಕವಾದ ಜೀವನ ಶೈಲಿ ಆಗಿಬಿಟ್ಟಿದೆ. ಅದಕ್ಕಾಗಿ ಒಂದು ಸರಳತೆ, ಶುದ್ಧತೆ, ಇದನ್ನೆಲ್ಲ ನಾವು ಒಂದು ವಿಚಾರಗಳನ್ನ ಇಟ್ಕೊಂಡು ಎಲ್ಲ ನಮ್ಮದು ಮೊದಲಿನ ಜೀವನ ಬಹಳ ಒಂದು ಈಗ ಅದರಲ್ಲಿ ಲಕ್ಸರಿ ಅನ್ನೋದೇನಿದೆಲ್ಲ, ಒಂದು ಸುಖ ಅನ್ನೋದೇನಿಲ್ಲ, ಬಹಳ ಉನ್ನತವಾಗಿನೂ ಇತ್ತು ಅಲ್ವಾ. ಅವರಲ್ಲಿ ಒಳ್ಳೊಳ್ಳೆ ವಿಷಯಗಳಿತ್ತು, ಒಳ್ಳೊಳ್ಳೆ ವಸ್ತುಗಳ ಜೊತೆಗೆ ಅವ್ರು ಇರ್ತಾ ಇದ್ರು. ಅದೀಗ ಸಿಗಲ್ಲ. ಈಗ ನಾವು ಎಷ್ಟೋ ಜನ ಪರದಾಡ್ತಾ ಇದ್ದೀವಿ, ಒಳ್ಳೆ ಹಾಲು ಸಿಗುತ್ತಾ, ಒಳ್ಳೆ ಆರ್ಗ್ಯಾನಿಕ್ ಫುಡ್ ಸಿಗುತ್ತಾ, ಒಳ್ಳೆ ಬಟ್ಟೆ ಸಿಗುತ್ತಾ, ಎಲ್ಲ ಪರದಾಡ್ತಾ ಇದ್ವಿ. ಅದು ಒಳ್ಳೆ ಶುದ್ಧವಾದಂಥ ವಸ್ತು ನಮಗೆ ಸಿಗ್ತಾ ಇಲ್ಲ. ಆದರೆ ಕಲಿತಂಥ ವ್ಯಕ್ತಿಗಳು ಅದನ್ನು ಹುಡುಕ್ತಾ ಇದ್ದಾರೆ, ಏನು ಮಿಸ್ಸಿಂಗ್ ಅಂತ ಹೇಳಿ ಅಲ್ವಾ. ಸೊ ಇನ್ನು ನಮ್ಮ ಹಳ್ಳಿಗಳಲ್ಲಿ ಅವ್ರಿಗಿನ್ನೂ ಇನ್ನೂ ಯಾಕಂದರೆ ಈಗಿನ ಒಂದು ಜನ್ರೇಷನ್ಗೆ ಅದು ಇನ್ನೂ ಎಷ್ಟು ವರ್ಷ ಹಿಡಿಯುತ್ತೋ ಗೊತ್ತಿಲ್ಲ ಈ ಒಂದು ವಿಷಯ ತಿಳಿಲಿಕ್ಕೆ. ಆದರೆ ಹಳ್ಳಿಯಿಂದ ಸಿಟಿಗೆ ಹಾರಿ ಬಂದಿದ್ದಾರಲ್ಲ, ಅವ್ರು ಭಾಳ ಉತ್ತರವನ್ನು ನೋಡಿ ಮತ್ತೆ ಅವರು ಮರಳಿ ಅವರು ಹೊಳ್ತಾ ಇದ್ದಾರೆ. ಸೊ ಅದಕ್ಕಾಗಿ ಇದು ಏನಪ್ಪಾ ಅಂತಂದರೆ ನಮ್ಮದು ವಿಷಯ ಏನಂತಂತಂದರೆ, ಮತ್ತೆ ನಾವು ಇದನ್ನು ಹೇಗಾದರೂ ಒಂದು ಚಿಕ್ಕದಾಗಿ ಪ್ರಾರಂಭ ಮಾಡಿ ಅದರಿಂದ ಮತ್ತೆ ಯಾರೋ ಪ್ರೇರಣೆ ತಗೊಂಡು ಇನ್ನೊಂದು ಬೇರೆ ಬೇರೆ ಕಡೆ ಶುರು ಆಗಲಿ ಅನ್ನೋ ವಿಷಯದಿಂದ ನಾವು ಪ್ರಾರಂಭ ಮಾಡ್ತೀವಿ. ನಮ್ಮ ಒಂದು ಸೀಮಿತ ಶಕ್ತಿಯಲ್ಲಿ ಕೈಲಾದಷ್ಟು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಭಕ್ತಿ ಪ್ರಚಾರಕ್ಕಂತ ನೀವು ಹೋಗಿದ್ರಿ ಪ್ರಭು, ಆದ್ರೆ ನಿಮ್ಮ ತಲೆಯಲ್ಲಿ ನಾವು ಗುರುಕುಲವನ್ನ ಆರಂಭ ಮಾಡಬೇಕು ಅಂತ ಬಂತು. ಸೊ ಆ ಗುರುಕುಲ ಆರಂಭದ ದಿನಗಳು ಮತ್ತೆ ನಿಮ್ಮ ಜರ್ನಿ ಹೇಗಿತ್ತು ಪ್ರಭು? ಸೊ ನಾನು ಮತ್ತೆ ಗೋಪೇಶ್ವರ್ ಪ್ರಭು ನನ್ನ ಜೊತೆಗೆ ಯಾವಾಗಿದ್ರೂ ನಾವು ಗೋಕುಲಧಾಮದಲ್ಲಿ ಜೊತೆಯಾಗಿನೇ ಎಲ್ಲನೂ ಮಾಡ್ತಾ ಇದ್ವಿ, ಎಲ್ಲ ಸೇವೆಗಳನ್ನು. ಸೊ ಇಬ್ಬರು ನಾವು ಹೊರಗಡೆ ಬಂದು 2008-09 ನಾವು ಹೊರಗಡೆ ಬಂದಿವಿ ಗೋಕುಲಧಾಮದಿಂದ. ಅನೇಕ 15 ಹಳ್ಳಿಗಳಂತ ಹೇಳಿದೆ. ಸೊ ಅಲ್ಲಿ ತಿರುಗಾಡ್ತಾ ಇದ್ವಿ. ಪ್ರತಿ ಹಳ್ಳಿಗೆ ನಾವು ಅನೇಕ ಥರನಾಗಿ ವಿಷಯಗಳನ್ನ ತಗೊಂಡು ಪ್ರಚಾರ ಮಾಡ್ತಾ ಹೋಗ್ತಾ ಇದ್ವಿ. ಆಗ ಗುರುಕುಲ ಪ್ರಾರಂಭ ಮಾಡಬೇಕಂದ್ರೆ ನಮಗೆ ಅನುಭವ ಇರಲಿಲ್ಲಲ್ಲ, ಏನಿದು ಗುರುಕುಲ, ಹೇಗಿರಬೇಕು. ಆದರೆ ಹಳ್ಳಿ ಜೀವನ, ಒಂದು ಸ್ವಯಂಪೂರ್ಣ ಜೀವನವನ್ನು ಹೇಗೆ ನಡೆಸಬೇಕು ಅನ್ನೋದೊಂದು ನಮ್ಮಲ್ಲಿ ಒಂದು ಇದಿತ್ತು, ಆತ್ಮಸ್ಥೈರ್ಯ ಇತ್ತು. ಆದರೆ ಈಗ ಮಕ್ಕಳನ್ನ ಇಟ್ಕೊಂಡು ಪ್ರತಿದಿನ ಅವರು ಪೂರ್ಣ ಬೆಳಗ್ಗೆಯಿಂದ ಸಾಯಂಕಾಲವರೆಗೆ, ಪೂರ ವರ್ಷವರೆಗೆ, ಆಮೇಲೆ ಅವರು ದೊಡ್ಡವರಾಗುವವರೆಗೂ ಒಂದು ಪಾಠ್ಯಕ್ರಮವನ್ನು ನಿರ್ಮಾಣ ಮಾಡಬೇಕಿತ್ತು. ಆಮೇಲೆ ವಾತಾವರಣ ಹೇಗಿರಬೇಕು, ಮೊದಲಿನ ಗುರುಕುಲಗಳು ಹೇಗಿತ್ತು, ಇದನ್ನೆಲ್ಲ ನಮ್ಗೆ ಅಭ್ಯಾಸ ಮಾಡಬೇಕಿತ್ತು. ನಾವು ಭಾಗವತದಲ್ಲಿ, ಭಗವದ್ಗೀತೆಯಿಂದ ಮತ್ತು ಅನೇಕ ಪುರಾಣಗಳಿಂದ ಒಂದಿಷ್ಟು ವಿಷಯಗಳು ಸ್ವಲ್ಪ ಮಟ್ಟಿಗೆ ನಮಗೆ ತಿಳಿದಿತ್ತು. ಹೇಗೆ ಮಾಡೋದು ಅಂತ ವಿಚಾರದಿಂದ ನಾವೇನು ಮಾಡಿದ್ವಿ, ಅನೇಕ ಗುರುಕುಲಗಳಿಗೆ ಹೋದ್ವಿ. ಒಂದು ಆಧುನಿಕ ಸ್ಕೂಲ್ಗಳಿಗೂ ಹೋದ್ವಿ, ಮತ್ತು ಆಲ್ಟರ್ನೇಟಿವ್ ಸ್ಕೂಲ್ಸ್ ಅಂತ ಹೇಳ್ತಾರಲ್ಲ ಅಂಥದಕ್ಕೂ ಹೋದ್ವಿ. ಆಮೇಲೆ ನಮ್ಮ ಏನು ಗುರುಕುಲ ಪದ್ಧತಿಯಲ್ಲಿ ನಡೀತಾ ಇರುವಂಥ ಗುರುಕುಲಗಳು, ಪ್ರಬೋಧಿನಿ ಗುರುಕುಲ, ಆಮೇಲೆ ಮೈತ್ರಿ ಗುರುಕುಲ, ಕರ್ನಾಟಕದಲ್ಲಿರುವಂಥ ಗುರುಕುಲಗಳು, ಆಮೇಲೆ ಗುಜರಾತಿಗೆ ಹೋದ್ವಿ, ಹೇಮಚಂದ್ರ ಗುರುಕುಲ. ಸೊ ಇಂಥ ಅನೇಕ ಗುರುಕುಲಗಳನ್ನು ಭೇಟಿ ಮಾಡಿ ಅಲ್ಲಿ ಏನೇನು ವಿಷಯಗಳಿದೆ, ಅವ್ರು ಏನೇನು ಮಾಡ್ತಾ ಇದ್ದಾರೆ ಅದನ್ನೆಲ್ಲ ನೋಡ್ಕೊಂಡು, ಯಾವ್ಯಾವ ಅಂಗಗಳಿರಬೇಕು ಅಂತ ನೋಡ್ಕೊಂಡಿದ್ವಿ. ಆಮೇಲೆ ನನಗೆ ಬೆಂಗಳೂರಲ್ಲಿ ವಿದ್ಯಾಕ್ಷೇತ್ರದ ಕುಲಪತಿಗಳಾದಂಥ ಮುನೀತ್ ಧೀಮನ್ ಜಿ ಏನಿದಾರಲ್ಲ, ಅವ್ರ ಜೊತೆಗೆ ನನಗೆ ಗೆಳೆತನ ಆಯಿತು. ಸೊ ನಾವು ಯಾವಾಗೋ ತಿಂಗಳಿಗೊಮ್ಮೆ 2 ತಿಂಗಳಿಗೊಮ್ಮೆ ಬಂದು ಅವ್ರ ಮನೆಯಲ್ಲಿ ಇರ್ತಾಯಿದ್ವಿ. ಭಾಳಷ್ಟು ಚರ್ಚೆ ಮಾಡ್ತಾಯಿದ್ವಿ ಪ್ರತಿದಿನ. ಹೀಗೆ ನಮ್ಮಲ್ಲಿ ಮಂಥನ ಆಯಿತು, ಬಹಳ ವರ್ಷಗಳ ಮಂಥನ ಆಯಿತು. ಒಂದು 3-4 ವರ್ಷಗಳ ಮಂಥನ ಆಯಿತು ಗುರುಕುಲದ ಏನು ಮಾಡೋದು ಅಂತ. ಕೊನೆಗೆ 2016ರಲ್ಲಿ ಗುರುಪೂರ್ಣಿಮೆಯ ದಿವಸ ಈ ಗುರುಕುಲವನ್ನು ಪ್ರಾರಂಭ ಮಾಡಿದ್ವಿ. ಆದರೆ ನಮ್ಮ ಹತ್ತಿರ ನಿಜವಾಗ್ಲೂ ಹೇಳಬೇಕಂತಂದರೆ, ಆ ಹಳ್ಳಿಯಲ್ಲಿದ್ದಾಗ ನಮಗೆ ನಮ್ಮ ಹತ್ತಿರ ಒಂದು 6 ಜನ
ಹಳ್ಳಿಯವರು, ಹಳ್ಳಿಯ ಮುಖ್ಯಸ್ಥರು, ಅವ್ರು ನಮ್ಮ ಬೆನ್ನಿಗೆ ನಿಂತಿದ್ರು, ಎಲ್ಲರಿಗೂ ಸಹಾಯ ಮಾಡಲಿ. ಗ್ರಾಮದ ಇಲ್ಲ, ಅನೇಕ ಬೇರೆ ಬೇರೆ ಊರಿನವರು, ಕಮ್ಕೇರಿಯವರು ಸಹಿತ. ಅವರೇ ಈಗ ಈ ಒಂದು ಗುರುಕುಲನ ನಡೆಸುವಂಥ ಟ್ರಸ್ಟೀಸ್ ಆಗಿದ್ದಾರೆ. ಅವರೆಲ್ಲ ಬೆನ್ನಿಗೆ ನಿಂತರು. ಒಂದು ಬೆನ್ನಿಗಿದ್ದಾರೆ ಅಂತ ಹೇಳಿ ಅದೊಂದು ಧೈರ್ಯ ಇತ್ತು. ಆದರೆ ನಾವು ಇದನ್ನು ಹೆಂಗೆ ಪ್ರಾರಂಭ ಮಾಡಬೇಕು, ಆರ್ಥಿಕತೆ ಏನು, ಮಕ್ಕಳು ಎಲ್ಲಿಂದ ಬರ್ತಾರೆ, ಇದೆಲ್ಲ ವಿಷಯ ನಮ್ಮಲ್ಲಿ ಒಂದು ಒಂದು ಅನಿಶ್ಚಿತತೆನೆ, ಹೇಗೆ ಶುರು ಆಗುತ್ತೆ ಅನ್ನೋದು ಗೊತ್ತಿರಲಿಲ್ಲ. ಆದರೆ ಒಳಗಡೆ ಏನಿತ್ತಪ್ಪ ಅಂತಂದರೆ ಇದು ಮಾಡಬೇಕು ಅಷ್ಟೆ, ಇದೇ ಒಂದೇ ಉತ್ತರ ಇದಕ್ಕೆಲ್ಲ ಸಮಸ್ಯೆಗಳಿಗೆ ಅಂತ ನಮ್ಗೆ ಗೊತ್ತಾಗುತ್ತೆ. ಸೊ ಅದು ಒಂದೇ ಇಟ್ಕೊಂಡು ಇದನ್ನು ಹೆಂಗಾದರೂ ಮಾಡಬೇಕು ಅನ್ನೋದೊಂದು ಆಸೆ ಒಳಗಡೆ, ಆ ಶುದ್ಧವಾದಂಥ ಆಸೆ ಒಳಗಡೆ ಇತ್ತು ಅಷ್ಟೆ. ಸೊ ಆಗ ನಮ್ಮ ವರಿಷ್ಠರಾದಂಥ ಗೋವಿಂದ ಪ್ರಭುಗಳು ನಮ್ಮನ್ನು ಕೃಷ್ಣಚಂದ್ರ ಪ್ರಭು ಜೊತೆಗೆ ಭೇಟಿ ಮಾಡಿಸಿದ್ರು. ಅವರು ಮೊದಲಿಂದನೂ ಗೊತ್ತಿತ್ತು ಅವ್ರಿಗೆ. ಸೊ ನಾವೇನು ಮಾಡ್ತಾ ಇದ್ವಿ ಅಲ್ಲಿ ಗೋಕುಲಧಾಮದಲ್ಲಿ ಹೇಗಿದ್ವಿ ಅದನ್ನೆಲ್ಲ ನೋಡಿದ್ರು. ಅದಕ್ಕಾಗಿ ನಮ್ಮ ಮೇಲೆ ವಿಶ್ವಾಸ ಇಟ್ಟು ಸಹಾಯ ಮಾಡ್ತೀವಿ ಅಂತಂದರು. ಸೊ ಹೀಗೆ ಅವ್ರ ಸಹಾಯದಿಂದ ಶುರುವಾಯಿತು. ಅದರ ಜೊತೆಗೆ ಅನೇಕರು ಕೈ ಜೋಡಿಸ್ತಾ ಹೋದರು. ಇವರು ಏನೇನೋ ಕೊಡ್ತಾ ಅದು ಮಾಡ್ತಾ. ಅಸಾಧ್ಯವಾದಂಥ ವಿಷಯ ಇದೆ ಆ್ಯಕ್ಚುಲಿ. ನಾವು ಏನೂ ಮಕ್ಕಳಿಂದ, ಪಾಲಕರಿಂದ ಏನೂ ತೆಗೆದುಕೊಳ್ಳದೆ ಶುರು ಮಾಡಿದ್ವಿ. ಕಳೆದ 10 ವರ್ಷಗಳಿಂದ ನಡೆಸ್ತಾ ಇದ್ದೀವಿ. ಹೇಗೆ ಮುಂದೆ ಹೋಗುತ್ತೆ ಅನ್ನೋದು ನಮಗೂ ಅದ್ರ ಬಗ್ಗೆ ಗೊತ್ತಿಲ್ಲ. ಅದೆಲ್ಲ ಭಗವಂತನ ಒಂದು ಇದರ ಮೇಲೆ ಇದ್ದೀವಿ. ನಾವು ಪ್ರಯತ್ನ ಮಾಡ್ತಾ ಇದ್ವಿ ನಮ್ಮ ಕಡೆ ಎಷ್ಟಿದೆ ಅಷ್ಟು. ಸೊ ಇದು ಬೆಳೀತಾ ಹೋಯ್ತು. ಆ ವಿಶ್ವಾಸ ಇತ್ತಲ್ಲ, ಇದನ್ನು ಮಾಡಬೇಕು ಅನ್ನೋದೊಂದು ಹಂಬಲ. ಆಮೇಲೆ ನಾವಿಬ್ಬರು ಜೊತೆಗೆ ಸೇರಿ ಇದನ್ನು ಪ್ರಯತ್ನಪಟ್ಟು ಭಾಳಷ್ಟು ಕಷ್ಟಪಟ್ಟು ಮಕ್ಕಳೊಂದಿಗೆ ಇದ್ದು ಮತ್ತು ಕಲಿತಾ ಅನೇಕ ವಿಷಯಗಳನ್ನು, ನಮ್ಗೆ ಹಿಂದಿನ ಅನುಭವಗಳೂ ಇತ್ತಲ್ಲ, ಎರಡರದ್ದು ಅನುಭವ ಇತ್ತು. ಅದರ ಜೊತೆಗೆ ಏನಿರಬೇಕು ಏನಿರಬಾರ್ದು ಈ ವಿಷಯನ ಬ್ಯಾಲೆನ್ಸ್ ಮಾಡ್ತಾ ಗುರುಕುಲ ವಿಷಯದಲ್ಲಿ ಒಂದು ಹಂತದವರೆಗೆ ಒಂದು ಅನುಭವವನ್ನು ಸಿದ್ಧ ಮಾಡ್ಕೊಂಡಿವಿ. ಈಗ 10 ವರ್ಷ ಆಯಿತು. ಬೃಂದಾರಣ್ಯಮ ಶುರುವಾಗಿ 10 ವರ್ಷ ಆಯಿತು. 2016ರಲ್ಲಿ ಶುರುವಾಗಿತ್ತು. ಸೊ ಇವಾಗ ನೀವು ಇಂಜಿನಿಯರಿಂಗ್ ಮಾಡಿದ್ದೀರಾ ಪ್ರಭು. ಸೊ ವರ್ಕು ಮಾಡಿದ್ದೀರಾ ಆಸ್ ಇಂಜಿನಿಯರ್. ಅಂದರೆ ನೀವು ಆಧುನಿಕ ಶಿಕ್ಷಣ ಪದ್ಧತಿಯಲ್ಲೂ ಶಿಕ್ಷಣ ತಗೊಂಡಿದ್ದೀರಾ, ಮತ್ತು ಈ ಕಡೆ ಗುರುಕುಲದಲ್ಲಿ ನೀವು ಶಿಕ್ಷಣವನ್ನ ನೀಡ್ತಾ ಇದ್ದೀರಾ ಮಕ್ಕಳಿಗೆ. ಸೊ ಈ ಎರಡೂ ಶಿಕ್ಷಣ ಪದ್ಧತಿಗಳನ್ನ ನೋಡಿದ್ರೆ ನಿಮ್ಗೆ ಏನ್ ವ್ಯತ್ಯಾಸ ಅನಿಸುತ್ತೆ ಪ್ರಭು? ಯಾಕಂದ್ರೆ ನಾನು ಅವಾಗ್ಲೇ ಹೇಳ್ದಂಗೆ 15 ಲಕ್ಷ ಸ್ಕೂಲ್ಗಳಿದಾವೆ, ಬ್ರಿಟಿಷ್ ಪದ್ಧತಿಯ ಸ್ಕೂಲ್ಗಳು. ನಮ್ಮ ಸನಾತನಿ ಗುರುಕುಲಗಳು ಕೇವಲ 2300. ಸೊ ನಿಮಗೇನಲ್ಲಿ ವ್ಯತ್ಯಾಸ ಕಾಣಿಸುತ್ತೆ? ನೋಡಿ, ಆಧುನಿಕ ಶಿಕ್ಷಣ ಅದರಿಂದ ನಾವು ಬಂದಿವೆಲ್ಲ. ಈಗೆಲ್ಲ ಪೂರ್ಣ ಎಲ್ಲ ನಿರ್ಮಾಣ ಏನೇನೆಲ್ಲ ನಡೀತಾ ಇದೆ, ಎಲ್ಲ ವಿಷಯಗಳು ಆಧುನಿಕ ಶಿಕ್ಷಣದಿಂದೇ ಬಂದಿದ್ದು ಅಂತ ಕೆಲವರು ವಾದ ಇದೆ. ಸೊ ನನಗೆ ಅದಕ್ಕೆ ವಿರೋಧ ಇದೆ. ಅವರು ಓದಲಿಕ್ಕೆ ಬರೀಲಿಕ್ಕೆ ಒಂದಿಷ್ಟು ಕಲಿಸ್ತಾ ಇರ್ಬೋದು, ಆದರೆ ವ್ಯಕ್ತಿತ್ವ ನಿರ್ಮಾಣ ಇಲ್ಲಿವರೆಗೆ ಸಮಾಜ ಮಾಡ್ತಾಯಿತ್ತು. ಸಮಾಜದಲ್ಲಿ, ನಮ್ಮ ಭಾರತದಲ್ಲಿ ಸಮಾಜದಲ್ಲಿ ಇಲ್ಲಿವರೆಗೆ ಒಂದು ಸುಸಂಸ್ಕೃತವಾದಂಥ ಒಂದು ವಾತಾವರಣ ಇತ್ತು. ತಂದೆ ತಾಯಿಗಳು, ಅಜ್ಜಂದಿರು ಒಂದು ಸುರಕ್ಷಿತವಾದ ವಾತಾವರಣದಲ್ಲಿ ಮಕ್ಕಳು ಬೆಳೀತಾ ಇತ್ತು. ಅದು ಸಿಗ್ತಾ ಇತ್ತು. ಸ್ಕೂಲಲ್ಲಿ ಹೋದ್ರೂ ವ್ಯಾಲ್ಯೂಸ್ ಏನಿದೆ ಅಲ್ಲ, ಲೈಫಿಗೆ ಬೇಕಾಗಿತ್ತು, ಅದೆಲ್ಲ ಅವ್ರ ಮನೆಯಿಂದ ಸಿಗ್ತಾ ಇತ್ತು. ಸೊ ಆ ವಾತಾವರಣ ಈಗ ಘಟನೆ ಆಗ್ತಾ ಹೋಗ್ತಾ ಇತ್ತು. ಇದು ಇತ್ತಂತ ಹೇಳಿ ಅದು ಇಲ್ಲಿವರೆಗೆ ಸಸ್ಟೇನ್ ಆಗಿತ್ತು. ಇದು ನಿಜವಾಗ್ಲೂ ಹೇಳ್ಬೇಕಂತಂದ್ರೆ ನಮ್ಮ ಸಮಾಜದ ವ್ಯವಸ್ಥೆ, ನಮ್ಮ ಪರಿವಾರದ ವ್ಯವಸ್ಥೆ, ಈಗಿರುವಂತಹ ಎಲ್ಲ ಜನರನ್ನು ನಾವು ಕಲಿತು ದೊಡ್ಡ ಎಜುಕೇಟೆಡ್ ಆಗಿದ್ವಿ, ನಾವೆಲ್ಲ ಇಷ್ಟು ಅರ್ನ್ ಮಾಡ್ತಾ ಇದ್ವಿ ಎಲ್ಲ ಹೇಳ್ತಾ ಇದ್ದಾರೆ. ಆ ವ್ಯಕ್ತಿ ನಿಲ್ಲಲಿಕ್ಕೆ ಕಾರಣ ಸಮಾಜ ಆಗಿತ್ತು. ಪಾಠಶಾಲೆಗಳು, ಸ್ಕೂಲ್ಗಳು, ಕಾಲೇಜುಗಳು ಅಲ್ಪ ಪ್ರಮಾಣ. ಯಾಕಂದರೆ ಬರೀ ಏನು ತಲೆಗೆ ಕೊಡುವಂಥ ಜ್ಞಾನದಿಂದ ಒಂದು ವ್ಯಕ್ತಿತ್ವ ನಿರ್ಮಾಣ ಆಗಲ್ಲ, ಆ ವ್ಯಕ್ತಿ ನಿಲ್ಲಿಕ್ಕೂ ಆಗಲ್ಲ. ಆದರೆ ಈಗ ಈಗೇನಾಗಿದೆ, ಸಮಾಜ ಬಹಳ ಘಟಿತ ಆಗಿದೆ. ಈಗ ಅದರ ವಾಸ್ತವಿಕತೆ ನಮ್ಗೆ ಗೊತ್ತಾಗ್ತಾ ಇದೆ. ಯಾಕಂದರೆ ಅದೇನು ಕೊಡ್ತಾ ಇದೆ ಅಂತ ಈಗ ಗೊತ್ತಾಗ್ತಾ ಇದೆ. ಈಗಿನ ಜನ ಏನಾಗ್ತಾ ಇದ್ದಾರೆ, ಯಾರಿಗೂ ಇಲ್ಲ ಅನ್ನೋ ಥರ ಬೆಳೀತಾ ಇದ್ದಾರೆ. ಸ್ವಂತ ತಂದೆ ತಾಯಿಗಳಿಗೂ ಇಲ್ಲ, ಅವರು ಹಾಗೆ ಬೆಳೀತಾ ಇದ್ದಾರೆ. ಅದೇ ಇವಾಗ ಹೇಳ್ತಾರಲ್ಲ ಪ್ರಭು, ಜಂಜಿ ಜನರೇಷನ್ ಅಂತ, ಅದು ನಡೀತಾ ಇರೋದು ಇವಾಗ. ಸೊ ಇನ್ನೂ ಮುಂದುವರಿಯುತ್ತೆ, ಇನ್ನೂ ಬಹಳ ಬರುತ್ತೆ. ಸೊ ಅದಕ್ಕೆ ಇವ್ರು ಹೆಂಗಾಗ್ತಾರಂತಂದ್ರೆ, ಈಗ
ಇವರಿಗೆ ಸಮಾಜನ ಉಳಿಸ್ಬೇಕು, ಪರಿವಾರಗಳನ್ನ ಉಳಿಸ್ಬೇಕು, ಈ ಪ್ರಕೃತಿಯನ್ನು ಉಳಿಸ್ಬೇಕು ಅನ್ನೋದಿರಲ್ಲ. ಯಾಕಂದ್ರೆ ಅದನ್ನ ಆ ಸುರಕ್ಷಿತವಾದ ವ್ಯವಸ್ಥೆಯಲ್ಲಿ ಇವರು ಬೆಳೆದೇ ಇಲ್ಲ. ಸೊ ಇವ್ರಿಗೆ ಏನಾಗ್ತದೆ ಅಂದ್ರೆ ನಾನು ನಂದು ಈ ಸದ್ಯಕ್ಕೆ ನಾನು ಎಷ್ಟು ಮಟ್ಟಿಗೆ ನಾನು ನನಗೇನು ಬೇಕಾಗಿದೆ ಅದು ಸಿಗ್ತಾ ಇದೆಯಿಲ್ಲ ಇಲ್ಲ ಅಂತಂದ್ರೆ ಅವ್ರಿಗೆ ಮನಸ್ಸನ್ನ ನಿಯಂತ್ರಣ ಮಾಡ್ಲಿಕ್ಕೆ ಆಗಲ್ಲ. ಸೊ ಮಾನಸಿಕವಾಗಿ ಅಸ್ತಸ್ಥ ಆದಂಥ ಯುವಕರು ಮಕ್ಕಳು ಈಗಿನ ಸಮಾಜದಲ್ಲಿ ನಾವು ನೋಡ್ತಾ ಇದ್ವಿ. ಅವರಿಂದ ಬರೋದು ಅಸ್ತವ್ಯಸ್ತವಾದಂತನೇ ಸಮಾಜ ಆಗೋದು ಮುಂದೆ ಹೋಗಿ. ಪರಿವಾರಗಳು ಸ್ಟೇಬಲ್ ಆಗಿಲ್ಲ, ಸ್ಥಿರವಾದ ಪರಿವಾರಗಳಿಲ್ಲ, ಈಗ ಕುಟುಂಬಗಳಿಲ್ಲ. ಯಾರು ಅಜ್ಜಿಯರು ಮನೆಯಲ್ಲಿ ಇರ್ತಾ ಇಲ್ಲ. ಮೊಮ್ಮಕ್ಕಳಿಗೆ ಅಜ್ಜಿ ಇಲ್ಲ ಅಂತಂದ್ರೆ ಹೇಗೆ ಬೆಳಿತಾರೆ? ಅದು ಅಜ್ಜಿ ಇಲ್ಲದಕ್ಕೆ ನಾವು ಎಲ್ಲೋ ಡೇ ಕೇರ್ ಸೆಂಟ್ರಲ್ಲಿ ಹಾಕ್ತಾ ಇದ್ದೀವಿ. ಸೊ ಯಾರು ವಿಚಾರ ಮಾಡ್ತಾ ಇಲ್ಲ. ಮಕ್ಕಳಿಗೆ ಬೇಕಾಗಿರೋದು ಬರೇ ಏನು ಈಗ ಕೊಡ್ತಾ ಇರೋ ಶಿಕ್ಷಣ ಅಷ್ಟೇನೆ ಅಂತ ನಾವು ತಿಳ್ಕೊಂಡಿದ್ದೀವಿ. ಇದು ತಪ್ಪು ಅಂತ ನಾನು ಹೇಳ್ತಾ ಇದ್ದೀನಿ ಅಲ್ವಾ? ಸೊ ಅವ್ರಿಗೆ ವಾತಾವರಣ ಬೇಕಾಗಿತ್ತು. ಹಿಂದಿನ ಸಮಾಜನೂ ಹಂಗೆ ಇತ್ತು, ಗುರುಕುಲದಲ್ಲೂ ವಾತಾವರಣ ಹಂಗೆ ಇತ್ತು. ಗುರುಕುಲದಲ್ಲಿ ಆಚಾರ್ಯರು ಹೆಂಗಿರ್ತಿದ್ರು ಅಂದರೆ ಅವರು ತಂದೆ ತಾಯಿಗಳ ಸ್ಥಾನದಲ್ಲಿ ನಿಲ್ತಾ ಇದ್ರು. ಮನೆಯಲ್ಲಿನೂ ಮಗು ಸಂಸ್ಕಾರವಂತನಾಗಿ ಗುರುಕುಲಕ್ಕೆ ಬರ್ತಿತ್ತು ತಂದೆ ತಾಯಿಗಳ ಜೊತೆಗೆ. ಗುರುಕುಲದಲ್ಲಿ ಬಂದ ಮೇಲೂ ಗುರುಗಳು ಅವರನ್ನ ತಮ್ಮ ಮಕ್ಕಳಂತಾನೆ ನೋಡ್ಕೋತಿದ್ರು. ಸೊ ಆ ಆತ್ಮೀಯವಾದ ಸಂಬಂಧದಲ್ಲಿ ಮಕ್ಕಳು ಬೆಳೀತಾ ಇದ್ರು. ಅವರಿಗೆ ಆ ಒಂದು ಸಮಾಜದ ಒಂದು ಏನು ಚೌಕಟ್ಟಿರ್ತಿತ್ತಲ್ಲ, ಅದರಲ್ಲಿ ಅವರಿಗೆ ಬಹಳ ಒಂದು ಸುರಕ್ಷತೆ ಒಂದು ಅನುಭವ ಇರುತ್ತೆ. ಈಗ ಪೂರ್ಣವಾದಂತಹ ಒಂದು ಎಂಥ ಪರಿಸ್ಥಿತಿ ಇದೆ ಅಂತಂದರೆ ಯಾರಿಗೂ ಇನ್ಸೆಕ್ಯೂರಿಟಿ ಅಂತಾರೆ. ಸೊ ಲೈಫಲ್ಲಿ ಆ ಥರ ಲೋನ್ಲಿನೆಸ್ ಯಾಕೆ ಫೀಲ್ ಮಾಡ್ತಾ ಇದ್ದಾರೆ, ಒಂಟಿತನ ಯಾಕೆ ಆಗ್ತಾ ಇದೆ? ಯಾಕಂತಂತಂದರೆ ಇನ್ಸೆಕ್ಯೂರ್ಡ್ ಆಗಿದ್ದಾರೆ. ಸೊ ಇದೆಲ್ಲ ಯಾಕೆ ಬರ್ತಾ ಇದೆ ಅಂತಂತಂದರೆ ಹೀಗೆ ಸಮಾಜನೂ ಓಡ್ಕೊಂಡು ಹೋಗ್ತಾ ಇದೆ. ಸ್ಕೂಲ್ಗಳು ಏನು ಮಾಡ್ತಾ ಇದೆ, ಬರೀ ಕಾಂಪಿಟೇಷನ್ ಆಗಿ ನಡ್ಕೊಂಡು ಹೋಗ್ತಾ ಇದೆ. ಸೊ ನಾನು ಎರಡೂ ವಿಷಯಗಳನ್ನು ಇಲ್ಲಿ ಕವರ್ ಮಾಡಿದೆ. ಗುರುಕುಲ ಪದ್ಧತಿಯಲ್ಲಿನೂ ವಾತಾವರಣ ಮನೆ ಥರನೇ ಇರ್ತಿತ್ತು. ಆದರೆ ಅಲ್ಲಿ ಒಂದು ಆತ್ಮೀಯತೆ ಇರುವುದರಿಂದ, ಗುರುಗೆ ಮತ್ತು ಶಿಷ್ಯನಿಗೆ ಒಂದು ಒಳ್ಳೆಯ ಸಂಬಂಧ ಇರುವುದರಿಂದ ಅವನು ಮನಸಾರೆ ಅದನ್ನು ತಗೊಳ್ತಾ ಇದ್ದ. ಈಗ ಹಿಂದೆ ಕುತ್ಕೊಂಡು ಗುರು ಏನು ಟೀಚರ್ ಬಗ್ಗೆ ಮಾತಾಡೋದು, ಅಸಭ್ಯವಾಗಿ ಮಾತಾಡೋದನ್ನೇ ನಾವು ಹೆಚ್ಚಾಗಿ ನೋಡ್ತೀವಿ. ಇದು ಕೆಲವು ವರ್ಷಗಳ ಹಿಂದೆ ಹಿಂಗಿರಲಿಲ್ಲ. ಯಾಕೆ? ಸಮಾಜದಲ್ಲಿ ಒಳ್ಳೆತನ ಇತ್ತು. ಸೊ ಏನಾಗ್ತಾ ಇದೆ ಅಂತಂದರೆ ಸ್ಕೂಲ್ಗಳಲ್ಲಿ, ಈಗಿನ ಒಂದು ಮಾಡರ್ನ್ ಸ್ಕೂಲ್ಗಳಲ್ಲಿ ಏನಾಗ್ತಾ ಇದೆ, ನಮ್ಮದು ಹೆಚ್ಚಿನ ಏನು ನಾವು ಒತ್ತಾಯ ಎದಕ್ಕೆ ಮಾಡ್ತಾ ಇದ್ವಿ? ಅಕಾಡೆಮಿಕ್ಸ್, ಹೆಚ್ಚಿನ ಮಾರ್ಕ್ಸ್ ಏನು ತಗೋಬೇಕು ಅಂತ ಹೋಗ್ತಾ ಇದ್ವಿ. ಅಂದ್ರೆ ಮಕ್ಕಳು ಅಂತಂದ್ರೆ ಇವಾಗ ಮಾರ್ಕ್ಸ್ ತರ ಮಷಿನ್ಗಳು, 90-95 ಬರಲೇಬೇಕು ಮಕ್ಕಳಿಗೆ. ಸೊ ಇದನ್ನ ನಾನು ಒಂದು ವಿಷಯನ ಹೇಳ್ತೀನಿ, ಯಾಕೆ ಇದು ಶುರು ಆಯ್ತಪ್ಪ ಅಂತ ಹೇಳಿ. ಬಹಳ ಒಳ್ಳೆ ವಿಷಯ. ಆಧುನಿಕ ಶಿಕ್ಷಣ ಯಾವಾಗ ಶುರು ಆಯಿತು? ಧರ್ಮಪಾಲ್ಜಿ ಹೇಳ್ತಾರೆ, ಅವರು ಇಂಗ್ಲೆಂಡಿಗೆ ಹೋಗಿ ಬ್ರಿಟಿಷರು ಭಾರತದನ್ನು ಎಲ್ಲ ಕಡೆ ತಿರುಗಾಡಿ ಡಾಕ್ಯುಮೆಂಟೇಶನ್ ಮಾಡಿದರು. ಭಾರತದಲ್ಲಿ ಶಿಕ್ಷಣದ ವ್ಯವಸ್ಥೆ ಹೇಗಿದೆ ಅಂಥೇಳಿ ಎಲ್ಲ ಕಡೆ ಡಾಕ್ಯುಮೆಂಟೇಶನ್ ಆಗಿದೆ. ಅದನ್ನು ಅವ್ರ ಕೈಯಲ್ಲಿ ಬರೆದುಕೊಂಡು ಬಂದು ಇಲ್ಲಿ ಬಂದು ಪುಸ್ತಕವನ್ನು ಇದು ಮಾಡಿದ್ದಾರೆ, ದ ಬ್ಯೂಟಿಫುಲ್ ಟ್ರೀ ಅಂತ ಹೇಳಿ. ಅದರಲ್ಲಿ ಬರೆದಿದ್ದಾರೆ, ಯಾವಾಗ ಪಾಶ್ಚಾತ್ಯ ದೇಶಗಳು 17ನೇ ಶತಮಾನ 18ನೇ ಶತಮಾನದಲ್ಲಿ ಸ್ಕೂಲ್ಗಳನ್ನು, ಒಂದು ಸ್ಕೂಲ್ ಅನ್ನುವಂಥ ಒಂದು ವಿಚಾರಧಾರೆಗೆ ಅವ್ರು ಬಂದರು. ಅವಾಗ ಸ್ಕೂಲ್ಗಳನ್ನು ಪ್ರಾರಂಭ ಮಾಡಬೇಕು ಅನ್ನೋ ಒಂದು ವಿಚಾರ. ಎಲ್ಲಿ ಒಂದು ಸ್ಕೂಲೂ ಇರಲಿಲ್ಲ. ನಾವು ಸ್ಕೂಲ್ ಪ್ರಾರಂಭ ಆಗುವಂಥ 17ನೇ ಶತಮಾನದಲ್ಲಿ ಆಗ ಭಾರತದಲ್ಲಿ ಹೆಂಗೆ ವ್ಯವಸ್ಥೆ ಇತ್ತು ಅಂತಂದ್ರೆ ವ್ಯವಸ್ಥಿತವಾದ ಶಿಕ್ಷಣ ಪದ್ಧತಿ ಇತ್ತು. ಭಾರತದಲ್ಲಿ ಬರೇ ಬಿಹಾರ್ ಮತ್ತು ಬಂಗಾಳದಲ್ಲಿ 1,00,000 ಹಳ್ಳಿಯ ಶಾಲೆಗಳಿತ್ತಂತೆ. 1,00,000. ಸೊ ಅದರಲ್ಲಿ 30% ಏನೋ ಇದೆ, ಯಾವಾಗಿದ್ರೂ ಮಕ್ಕಳು ಇರ್ತಾ ಇದ್ರು. ಈಗ ನಾವು ಅಮೆರಿಕದಲ್ಲಿ ನೋಡ್ತೀವಿ, ದೊಡ್ಡ ಎಲ್ಲರೂ ಅಮೆರಿಕ ಅಂತ ಹೋಗ್ತಾ ಇದ್ದೀವಿ. ಆದರೆ ಅಮೆರಿಕದಲ್ಲಿ ಡ್ರಾಪ್ ಔಟ್ ರೇಟ್ ಏನಿದೆ? ಸ್ಕೂಲಿಂದ ಹೊರಗೆ 30% ನೋಡ್ತಾ ಇದ್ದೀವಿ. ಸ್ಕೂಲಿಗೆ ಬಿಡುವಂಥವ್ರು, ಪ್ರೈಮರಿ ಆಮೇಲೆ ಹೈಯರ್ ಇದರಲ್ಲಿ ಮಕ್ಕಳು ಸ್ಕೂಲನ್ನು ಬಿಡ್ತಾ ಇದ್ದಾರೆ. ಯಾಕೆ ಅಂತಂತಂದರೆ ಇಲ್ಲಿ ಅವರಿಗೆ ಏನಾಗ್ತಾ ಇದೆ, ಶುಷ್ಕ ವಾತಾವರಣ ಅನ್ನಿಸ್ತಾ ಇದೆ. ಆ ಒಂದು ವಾತಾವರಣ ಇರಬೇಕಾಗಿತ್ತಲ್ಲ. ಆತ್ಮೀಯತೆ ಅಂದರೆ ನನ್ನತನ ಅನ್ನೋದೊಂದು ಬರಬೇಕಿತ್ತಲ್ಲ. ಒಂದು ಕುಟುಂಬದ ಒಂದು ವಾತಾವರಣ, ಪರಿವಾರದ ಒಂದು ವ್ಯವಸ್ಥೆ ಅನ್ನಿಸ್ಬೇಕಾಗಿತ್ತಲ್ಲ. ಅದು ಈಗಿನ ಒಂದು ಇದರಲ್ಲಿ ಬಹಳ ಒಂದು ಏನು ಆರ್ಗನೈಸೇಷನಲ್
ಏನೋ ಒಂದು ಸಿಸ್ಟಮ್ ಇದೆ. ಇದೆಲ್ಲ ಹೆಂಗೆ ಬಂತಂತಂದ್ರೆ ಅವ್ರು ಸ್ಕೂಲ್ ಶುರು ಮಾಡಿದ್ರು 17ನೇ ಶತಮಾನದಲ್ಲಿ. ಏನು ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಎಲ್ಲ ಆಯಿತು, ಇಂಡಸ್ಟ್ರೀಸ್ ಎಲ್ಲ ಸ್ಟಾರ್ಟ್ ಮಾಡಿದ್ರು. ಇಂಡಸ್ಟ್ರಿಯಲ್ಲಿ ನೀವು ಬೆಲ್ ಹೊಡಿಬೇಕು, ಏನು ಒಳಗಡೆ ಬರಬೇಕಂದ್ರೆ ಸೈ ಮಾಡಬೇಕು, ಮತ್ತು ಸಮಯಕ್ಕೆ ಮತ್ತೆ ಬೆಲ್ ಆಗುತ್ತೆ, ಹೋಗೋದು ಹೊರಗೆ ಹೋಗೋದು, ಈ ಥರ ಒಂದು ಡಿಸಿಪ್ಲೈನ್ಡ್ ಶುರುವಾಯಿತು. ಕೆಲ್ಸಕ್ಕೆ ಬರೋದು, ಈ ಥರ ಕೆಲಸ ಮಾಡೋದು, ಹೊರಗೆ ಹೋಗೋದು. ಇಂಥದ ಜನರನ್ನು ಸೃಷ್ಟಿ ಮಾಡಲಿಕ್ಕೆ ಸ್ಕೂಲ್ಗಳು ಶುರುವಾಯಿತು. ಇಂಡಸ್ಟ್ರಿಗೆ ಸೂಟ್ ಆಗುವಂಥ ಮಾನಸಿಕ ಇರುವಂಥ ವ್ಯಕ್ತಿಗಳ ನಿರ್ಮಾಣಕ್ಕೆ ಅವ್ರ ದೇಶದಲ್ಲಿ ಸ್ಕೂಲ್ಗಳು ಶುರುವಾಯಿತು. ಸೊ ಅದಕ್ಕೆ ಏನೇನು ಬೇಕು ಅಂತ ಅದೇ ರೀತಿ ಅವರು ಸ್ಕೂಲ್ಗಳಲ್ಲೂ ಸಿಸ್ಟಮ್ ಮಾಡಿದ್ರು. ಟೈಮ್ ಟೇಬಲ್ಲು, ಬೆಲ್ ಹೊಡೆಯೋದು, ಅಲ್ಲೇ ಹಾಗೆ ಮಾಡಿದ್ರು. ಸೊ ಅದೇ ವ್ಯವಸ್ಥೆಯನ್ನ ಭಾರತದಲ್ಲಿ ತರಲಿಕ್ಕೆ ಮ್ಯಾಕುಲೆ ಏನ್ ಮಾಡಿದ, ಬ್ರಿಟಿಷರಿಗೆ ಕ್ಲರ್ಕ್ಸ್ ಬೇಕಾಗಿತ್ತಲ್ಲ, ಆ ಹುದ್ದೆಗೆ ಸೂಟ್ ಆಗುವಂತ ಜನರ ನಿರ್ಮಾಣ ಮಾಡಲಿಕ್ಕೆ ಭಾರತದಲ್ಲಿ ಆ ರೀತಿ ನಿರ್ಮಾಣ ಮಾಡಿದ್ರು. ಅದನ್ನೇ ಈಗನೂ ಮುಂದುವರಿಸ್ತಾ ಈಗನೂ ಏನೋ ಇಂಡಸ್ಟ್ರಿಗೆ ಬೇಕಾಗಿದೆ, IT ಇಂಡಸ್ಟ್ರಿಗೆ ಬೇಕಾಗಿದೆ, ಯಾರ್ಯಾರಿಗೆ ಹಿಂಗೆ ಬೇಕಾಗಿದೆ ಅದನ್ನೇ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ. ಇದೇ ಏನಂದ್ರೆ ಇವರು ಇಂಡಸ್ಟ್ರಿ ಒಳಗೆ ಹೆಂಗೆ ಒಂದು ಔಟ್ಪುಟ್ ಆಗುತ್ತಲ್ಲ ಯಂತ್ರದ್ದು, ಹಾಗೆ ಮನುಷ್ಯರನ್ನ ಒಂದು ಬರೀ ಅವರನ್ನ ಹೆಡ್ ಓರಿಯೆಂಟೆಡ್ ಅಂತ ಹೇಳ್ತೀವಿ. ಬರೀ ಇಂಟೆಲೆಕ್ಚುಯಲ್ ಆಗಿ ಅವ್ರನ್ನ ಟ್ರೈನ್ ಮಾಡಿ ಹೊರಗೆ ತರ್ತಾ ಇದ್ದಾರೆ. ಉಳಿದೆಲ್ಲ ವಿಷಯಗಳು, ಈಗ ಮಾನಸಿಕವಾಗಿ ಸ್ಟೆಬಿಲಿಟಿ ಇಲ್ಲ ಅಂದ್ರೆ ವ್ಯಕ್ತಿ ಎಷ್ಟು ದಿವಸ ಮಾಡ್ಲಿಕ್ಕೆ ಸಾಧ್ಯ? ದೈಹಿಕವಾಗಿ ಯಾರು ಶಕ್ತಿವಂತರು ಇಲ್ಲ, ನಾನಾ ರೋಗಗಳು ಕಡಿಮೆ ವಯಸ್ಸಲ್ಲಿ. ಇದೆಲ್ಲ ಎಲ್ಲಿಂದ ಬರ್ತಿತ್ತು? ಒಳ್ಳೆ ಆಹಾರದಿಂದ ಬರ್ತಿತ್ತು ಅಲ್ವಾ? ಒಳ್ಳೆ ಆಹಾರ ಸಿಗ್ತಾ ಇಲ್ಲ. ಮತ್ತೆ ಮಾನಸಿಕವಾಗಿ ಒಳ್ಳೆಯ ಒಂದು ಸುಸಂಸ್ಕೃತವಾದ ವಾತಾವರಣ ಇತ್ತು, ಒಳ್ಳೆಯ ಸಂಗೀತ ಇತ್ತು, ಒಳ್ಳೆ ನಾಟ್ಯ ಇತ್ತು, ಒಳ್ಳೆ ಅನೇಕ ಜನಪದ ಸಂಗೀತ, ಶಾಸ್ತ್ರೀಯ ಸಂಗೀತ, ಅನೇಕ ನಮ್ಮ ಇಷ್ಟೊಂದು ನಮ್ಮ ಶ್ರೀಮಂತವಾದಂಥ ಸಂಸ್ಕೃತಿ ಅಲ್ಲ, ಇಷ್ಟೊಂದು ಸುಂದರವಾದ ಹಬ್ಬಗಳು. ಇದೆಲ್ಲ ವಿಷಯಗಳು ನಮ್ಮನ್ನು ಏನು ಮಾಡ್ತಾ ಇತ್ತು ಅಂತಂದ್ರೆ ಮನಸ್ಸನ್ನು ತುಂಬ್ತಾ ಇತ್ತು. ಏನಿದೆ ತುಂಬಲಿಕ್ಕೆ ಈಗ? ಸೊ ಎಲ್ಲ ಪಬ್ಗಳಿಗೆ ಹೋಗ್ತಾ ಇದ್ದಾರೆ. ಸೊ ಇದೆಲ್ಲ ಯಾಕೆ ಬರ್ತಾ ಇದೆ? ಡ್ರೈನೆಸ್ ಇದೆ ಒಳಗಡೆ. ಯಾಕೆ ಮನಸ್ಸಿಗೆ ಏನು ಬೇಕೋ ಅದು ಸಿಗ್ತಾ ಇಲ್ಲ. ಸೊ ನೀವು ದುಡ್ಡಿಗಾಗಿ ಎಲ್ಲನೂ ಮಾಡ್ಲಿಕ್ಕೆ ನಿಂತರೆ ಇದು ವ್ಯಕ್ತಿತ್ವ ಇದೆ, ಇದು ಎಲ್ಲನೂ ಬೇಕಿದೆ. ಶಾರೀರಿಕ ಸ್ವಾಸ್ಥ್ಯನೂ ಬೇಕು, ಮಾನಸಿಕ ಸ್ವಾಸ್ಥ್ಯನೂ ಬೇಕು, ಬೌದ್ಧಿಕ ಸ್ವಾಸ್ಥ್ಯನೂ ಬೇಕು. ಇದೆಲ್ಲ ಆದಮೇಲೆ ಇದ್ರ ಮೇಲ್ಗಡೆ ಇನ್ನೊಂದಿದೆ, ಏನು? ಆನಂದ. ಆಧ್ಯಾತ್ಮಿಕ ಒಂದು ವ್ಯವಸ್ಥೆ ಬೇಕು, ಆಧ್ಯಾತ್ಮಿಕವಾದ ಸಾಧನೆ. ನಾವು ಭಾರತೀಯರೆಲ್ಲ ಆಧ್ಯಾತ್ಮಿಕ ಜೀವಿಗಳು ಅಲ್ವಾ? ನಮ್ಮ ಭಾರತ ತುಂಬ ಹೆಜ್ಜೆ ಹೆಜ್ಜೆಗೆ ಗುಡಿಗಳು, ಹೆಜ್ಜೆ ಹೆಜ್ಜೆಗೆ ಸಾಧುಗಳು. ಇದೊಂದು ಯಾಕಪ್ಪ ಅಂತಂತಂದ್ರೆ ನಮ್ಮ ದೇಶ, ಯಾಕಂತಂದ್ರೆ ಎಲ್ಲನೂ ಆದಮೇಲೆ ಜೀವನ, ಎಲ್ಲನೂ ಮನಸ್ಸು ತುಂಬ ಜೀವನವನ್ನು ಜೀವಿಸಿದ ಮೇಲೆ ಏನು ಮುಂದೆ? ಮೋಕ್ಷದೆಡೆಗೆ ನಾವೆಲ್ಲ ಹೋಗ್ಬೇಕಲ್ಲ. ಸೊ ಈ ಒಂದು ನಮ್ಮ ಜೀವನದ ವ್ಯವಸ್ಥೆ, ಇದು ಗುರುಕುಲದ ಶಿಕ್ಷಣದ ಅಂಗನೂ ಕೂಡ. ನಾವು ಹಿಂಗೆ ಜೀವನ ನಡೆಸಬೇಕು ಅಂತ ಕಲಿಸ್ಬೇಕು ಮಕ್ಕಳು. ಪ್ರಭು, ಆಧುನಿಕ ಶಿಕ್ಷಣ ವ್ಯವಸ್ಥೆಯಲ್ಲಿ ನೀವು ಹೇಳಿದ್ರಿ, ಸೊ ಎಲ್ಲರೂ ಇವಾಗ ಹೆಡ್ ಓರಿಯೆಂಟೆಡ್ ಆಗಿದ್ದಾರೆ ಅಂತ. ಸೊ ನಿಮ್ಮ ಗುರುಕುಲ ಸಿಸ್ಟಮ್ ಅಲ್ಲಿ ಒಂದು HHH ಅಂತ ನೀವು ಒಂದು ಕಾನ್ಸೆಪ್ಟ್ ಅನ್ನ ಯೂಸ್ ಮಾಡ್ತೀರಾ, ಹೆಡ್, ಹಾರ್ಟ್ ಅಂಡ್ ಹ್ಯಾಂಡ್. ಸೊ ಅದ್ರ ಬಗ್ಗೆ ಹೇಗೆ ಹೇಳ್ತೀರಾ ಪ್ರಭು? ಇದಕ್ಕೆ ನಾವು ಸರ್ವಾಂಗೀಣ ಅಭಿವೃದ್ಧಿ ಅಂತ ಹೇಳ್ತೀವಿ, ಸರ್ವಾಂಗೀಣ ವ್ಯಕ್ತಿತ್ವ ನಿರ್ಮಾಣ ಅಂತ ಹೇಳ್ತೀವಿ. ಯಾಕಂದರೆ ಈಗ ನೋಡಿ, ಅಡುಗೆ ಮಾಡಿದ್ರಿ, ಅದರಲ್ಲಿ ಬರೀ ಸಾತ್ವಿಕತೆ ಭಾಳ ಏನು ನಿಮಗೆ ಶಕ್ತಿ ಕೊಡುವಂಥ ಆಹಾರ ಅಂತ ಕೊಟ್ಟರೆ ನಮಗೆ ಅದ್ರ ಮೇಲೆ ತಿನ್ಲಿಕ್ಕೆ ಆಗಲ್ಲಲ್ವ? ಸೊ ಆಹಾರ ರುಚಿಕರನೂ ಆಗಿರಬೇಕು, ನೋಡ್ಲಿಕ್ಕೂ ಚೆನ್ನಾಗಿರಬೇಕು, ಸುಂದರವಾದಂಥ ಒಂದು ಎಲೆಯಲ್ಲೂ ಪ್ಲೇಟಲ್ಲೂ ಚೆನ್ನಾಗಿ ಅದನ್ನು ವ್ಯವಸ್ಥಿತವಾಗಿ ಬಡಿಸ್ಬೇಕು, ಪ್ರೀತಿಯಿಂದ ಬಡಿಸ್ಬೇಕು, ಪ್ರೀತಿಯಿಂದ ಮಾಡಬೇಕು. ಸೊ ಇದೆಲ್ಲ ಒಂದು ಅದ್ರ ಜೊತೆಗಿರುವಂಥ ವ್ಯವಸ್ಥೆಗಳು ಅಂದಾಗ ನಮಗೇನಾಗುತ್ತೆ, ಅದು ಹೊಟ್ಟೆಗೆ ಹತ್ತುತ್ತೆ ಅಂತ ಹೇಳ್ತಾರೆ ಅಲ್ವಾ? ಶಿಕ್ಷಣದಲ್ಲೂ ಹಾಗೆ. ನಮ್ಮ ಮಕ್ಕಳಿಗೆ ಏನೋ ಕೊಡ್ಬೇಕಂತಂತಂದರೆ ಅದನ್ನು ಹೇಗೆ ಮಕ್ಕಳಿಗೆ ರುಚಿಕರ ಆಗುತ್ತೆ, ಹೇಗೆ ಕೊಟ್ಟರೆ ಅದು ರುಚಿಕರ ಆಗುತ್ತೆ, ಮಕ್ಕಳು ತಗೊಳ್ಳುವಂಥ ಸ್ಥಿತಿಗೆ ಬರುತ್ತೆ, ಆನಂದವಾಗಿ ಅದು ಕಲಿಯುತ್ತೆ ಅನ್ನೋದನ್ನು ನಾವು ನೋಡ್ಕೋಬೇಕಾಗುತ್ತೆ. ಸೊ ಅದಕ್ಕಾಗಿ ಇದಕ್ಕೆ ಸರ್ವಾಂಗೀಣ ದೃಷ್ಟಿಕೋನ ಇರಬೇಕಂತ ಹೇಳ್ತೇವೆ. ಏನಪ್ಪ ಸರ್ವಾಂಗೀಣ ಅಂತಂದರೆ, ಮಗುವಿಗೆ ಬರೇ ಇಲ್ಲಿ ಕೊಟ್ಟ ಮೇಲೆ ಇಲ್ಲಿ ಸೇರುತ್ತಪ್ಪ ಅಂದರೆ ಅದು ಹೃದಯಕ್ಕೆ ಬರಬೇಕು, ಹೃದಯದಿಂದ ಅದು ವ್ಯಕ್ತ ಆಗಬೇಕು, ಹೊರಗೆ ಬರಬೇಕು. ಭಾಗವತ ಪುರಾಣದೊಳಗೆ
ಹೃತ್ಕರ್ಣ ರಸಾಯನಕೃತ ಅಂತ ಹೇಳಿ. ಸೊ ಯಾವಾಗ ಅದು ಕರ್ಣದ ಮೂಲಕ ಒಳಗೆ ಹೋಗಿ ಹೃದಯ ಮುಟ್ಟುತ್ತೆ, ಸೊ ಅವಾಗ ಏನಾಗುತ್ತೆ, ರಸಾಯನ ಅದು ಬಹಳ ಒಂದು ಏನಾಗುತ್ತೆ, ಒಂದು ಅನುಭವ ಗಮ್ಯ ಆಗುತ್ತೆ. ಎಕ್ಸ್ಪೀರಿಯನ್ಷಿಯಲ್ ಲರ್ನಿಂಗ್ ಅಂತ ಹೇಳ್ತೀವಲ್ಲ. ಸೊ ಹಾಗೆ ಎಕ್ಸ್ಪೀರಿಯನ್ಷಿಯಲ್ ಲರ್ನಿಂಗ್ ಇರಬೇಕು ಮಕ್ಕಳಿಗೆ ಕಲೀಲಿಕ್ಕೆ. ಯಾಕಂದರೆ ಮಕ್ಕಳು ಬಹಳ ಚಟುವಟಿಕೆ ಪ್ರಿಯರು. ಸೊ ಅವರಿಗೆ ಅನೇಕ ವಿಷಯಗಳು ಬೇಕು, ಹೊಸ ಹೊಸ ವಿಷಯಗಳು, ಬೇರೆ ಬೇರೆ ಥರನಾಗಿರುವಂಥದ್ದು. ನಾವು ಪೂರ್ಣ ದಿವಸ ಅವರನ್ನು ಕ್ಲಾಸ್ ರೂಮಿಗೆ ಸೀಮಿತ ಮಾಡಿದರೆ ಎಷ್ಟಂತ ಕೂಡ್ಲಿಕ್ಕಾಗುತ್ತೆ. ಎಷ್ಟು ಒಳ್ಳೆಯ ವಿಷಯ ಇದೆ ನೋಡ್ರಿ. ಚಂಚಲ ಇರುವಂಥ ಆಯುಷ್ಯನಲ್ಲಿ, ಅವ್ರ ವಯಸ್ಸಿನಲ್ಲಿ ನಾವೇನು ಮಾಡ್ತಾ ಇದ್ದೀವಿ, ಒಳಗಡೆ ಕೂಡ ಹಾಕ್ತಾ ಇದ್ದೀವಿ. ಇಟ್ಸ್ ಲೈಕ್ ಕಾನ್ಸಂಟ್ರೇಷನ್ ಕ್ಯಾಂಪ್ಸ್, ಹಿಟ್ಲರ್ ಅಂಡ್ ಕಾನ್ಸಂಟ್ರೇಷನ್ ಕ್ಯಾಂಪ್ಸ್. ಒಳಗಡೆ ಕೂಡ ಹಾಕ್ತಾ ಇದ್ದೀವಿ. ಬೆಳಗ್ಗೆಯಿಂದ ಸಾಯಂಕಾಲದವರೆಗೆ ಡೆಸ್ಕ್ ಮೇಲೆ ಹೀಗೆ ಕೂಡ್ಬೇಕು, 1 2 3 4. ಹತ್ಯಾಗಿ ಅದು ಕಾಲು ಮಡಚಲಿಕ್ಕೂ ಕಾಲು ಚಾಚಲಿಕ್ಕೂ ಅವ್ರಿಗೇನು ಅವಕಾಶ ಇಲ್ಲ. ಅಂಥ ಒಂದು ಪರಿಸ್ಥಿತಿ ಮಕ್ಕಳದು. ಆಮೇಲೆ ಅವ್ರಿಗೆ ಏನು ಮಾಡ್ತಾ ಇದ್ವಿ, ಅವರಿಂದ ಎಷ್ಟು ಈಗ ಒಂದು ಸ್ವಲ್ಪ ವಿಚಾರ ಮಾಡ್ತಾ ಇದ್ದಾರೆ ಶಿಕ್ಷಣ ವ್ಯವಸ್ಥೆಯಲ್ಲಿ ಬದಲಾವಣೆಯನ್ನು ತರಬೇಕು ಅಂತ ಹೇಳಿ. ಆದರೆ ಹೆಚ್ಚಾಗಿ ಹೆಂಗಿರ್ತಿತ್ತು, ನಾವೆಲ್ಲ ಕಲ್ತಾಗ ಅವ್ರು ಹೇಳ್ತಾ ಇದ್ರು, ನಾವು ಬರ್ಕೊಳ್ತಾ ಇದ್ವಿ, ಕೇಳ್ತಾ ಇದ್ವಿ. ನಮ್ಮ ಒಳಗಿಂದ ತೆಗಿಯೋದಕ್ಕೇನು ಅಲ್ವಾ, ನಾನು ಏನಾದರೂ ಮಾಡ್ಬೋದಾ ಹೊಸತನವನ್ನು, ನಾನು ಅದನ್ನು ಕಂಡುಹಿಡಿಬೋದಾ, ಹಿಂದೆ ಯಾರೋ ಕಂಡುಹಿಡಿದಿದ್ದಾರೆ, ಆ ವಿಜ್ಞಾನಿ ಹೆಸರು ಹೇಳೋದು ಇವ್ನು ಕಂಡುಹಿಡಿದಿದ್ದಾನೆ, ಇದು ಹಿಂಗೆ ಅಂತ ಹೇಳಿದ್ರೆ ಅದು ಹಾಗೆ ಬರೋಕ್ಕಿಂತ ಮೊದಲು ಅದನ್ನು ಅದೇ ರೀತಿಯ ಇದನ್ನು ಈ ಮಗಳು ಮಾಡ್ಲಿಕ್ಕೆ ಸಾಧ್ಯನಾ, ಆ ರೀತಿ ಒಂದು ವಾತಾವರಣ ನಿರ್ಮಾಣ ಮಾಡಿ ಕೊಡ್ಲಿಕ್ಕೆ ನಾವು ಗೈಡ್ ಮಾಡ್ಲಿಕ್ಕೆ ಸಾಧ್ಯನಾ ಮಗುವಿಗೆ ಅಲ್ಲ. ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ. ಸೊ ನಾವು ಮಕ್ಕಳಿಗೆ ಕಂಪಾಸ್ ಕೊಡ್ತೀವಿ, ತ್ರಿಜ್ಯ ಅಂತ ಹೇಳ್ತೀವಿ, ಕಂಪಾಸ್ ಕೊಡ್ತೀವಿ ಏನು ವೃತ್ತವನ್ನು ತೆಗಿಲಿಕ್ಕೆ. ಚಿಕ್ಕ ಮಕ್ಕಳಿದ್ದಾಗ ತಗೊಟ್ಬಿಡ್ತೀವಿ. ಆ ಮಗುವಿಗೆ ಯಾವಾಗೂ ಅದು ವಿಚಾರ ಮಾಡಲ್ಲ, ವೃತ್ತವನ್ನು ತೆಗಿಲಿಕ್ಕೆ ಏನು ಕಂಪಾಸನೇ ಬೇಕಂತ ವಿಚಾರ ಮಾಡುತ್ತೆ ಅಲ್ವಾ. ಯಾಕೆ ಕಂಪಾಸ್ ಇಲ್ಲದೇ ಏನು ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ, ಅದಕ್ಕೆ ಎಂದೂ ಅದಕ್ಕೆ ಗೊತ್ತೇನೇ ಆಗಲ್ಲ. ಯಾಕಂದ್ರೆ ನಾವು ಸೀದಾ ಕೊಟ್ಬಿಟ್ಟು ಎಲ್ಲನೂ ತುತ್ತು ಮಾಡಿ ಕೊಡ್ತಾ ಇದ್ವಿ. ಅದು ಹೆಂಗೆ ಬಂತು, ಯಾಕೆ ಹಾಗೆ ಬಂತು, ಅದಕ್ಕಿಂತನೂ ಬೇರೆ ವಿಧಾನಗಳಿದೆಯಾ, ಅದನ್ನು ನಾವು ಕೊಡ್ತಾ ಇಲ್ಲ. ಸೊ ಮಕ್ಕಳಿಗೆ ಅದನ್ನು ಕೊಡೋಕ್ಕಿಂತ ಮೊದಲು ನಾವು ಅಲ್ಲಿಗೆ ಹಂತ ಹಂತವಾಗಿ ಅವರನ್ನು ಅದಕ್ಕೆ ತೊಗೊಂಬಂದು, ಇದಕ್ಕೆ ಸಮಯ ಹೋಗುತ್ತೆ. ಆದರೆ ಮಗುವಿನ ಒಳಗೆ ಆ ರೀತಿ ಒಂದು ಶಿಕ್ಷಣ ಬಂದದ್ದೇ ಆದರೆ ಅವನು ಹುಡುಕ್ಲಿಕ್ಕೆ ಶುರು ಮಾಡ್ತಾನೆ. ಅವನು ಅನೇಕ ವಿಷಯಗಳನ್ನು ಕಂಡುಹಿಡಿಲಿಕ್ಕೆ ಶುರು ಮಾಡ್ತಾನೆ. ಅನೇಕ ವಿಷಯಗಳನ್ನು ಬರೀಲಿಕ್ಕೆ ಶುರು ಮಾಡ್ತಾನೆ ಸ್ವಂತ ಬುದ್ಧಿಯಲ್ಲಿ. ಮೊದಲು ಅನೇಕ ಕವಿಗಳಿರ್ತಿದ್ರು, ಸಾಹಿತಿಗಳಿರ್ತಿದ್ರು, ಅನೇಕ ವಿಷಯಗಳನ್ನು ಕಂಡುಹಿಡಿತಿದ್ರು. ಆದರೆ ಆಧುನಿಕ ಜಗತ್ತಿನಲ್ಲಿ ನಾವು ನೋಡ್ತಾ ಇದ್ದೀವಿ, ಎಲ್ಲರೂ ಏನು ರೋಟ್ ಲರ್ನಿಂಗ್ ಅಂತ ಹೇಳ್ತಾ ಇದ್ದೀವಲ್ಲ. ಸೊ ಈಗ ಸಮಾಜದಲ್ಲಿ ಇಂಥ ಸಂಖ್ಯೆ ಕಡಿಮೆ ಆಗ್ತಾ ಹೋಗ್ತಾಯಿದೆ, ಎಲ್ಲ ಜನರು ಕಡಿಮೆ ಆಗ್ತಾ ಹೋಗ್ತಾ ಇದ್ದಾರೆ. ಯಾಕಂದರೆ ಯಾರಿಗೂ ಆ ವಿಷಯ ಕಡೆ ಗಮನ ಕೊಡುವಷ್ಟು ಸಮಯನೂ ಇಲ್ಲ, ಶಾಂತಿನೂ ಇಲ್ಲ, ಮತ್ತು ಒಳಗಡೆಯಿಂದ ಸೃಜನಶೀಲತೆನೂ ಇಲ್ಲ, ಕ್ರಿಯೇಟಿವಿಟಿನೂ ಇಲ್ಲ. ಸೊ ಇದಿಲ್ಲದೆ ನಾವು ಬೆಳೀತಾ ಇದ್ದೀವಿ. ಸೊ ಅದಕ್ಕಾಗಿ ಇಲ್ಲಿ ಹೋದ ಮೇಲೆ ಹೃದಯಕ್ಕೆ ಹೋಗಬೇಕು, ಕೈಗಳ ಮೂಲಕ ಅದು ಹೊರಗೆ ಬರಬೇಕು. ಆಮೇಲೆ ಇನ್ನೊಂದು ವಿಷಯ ಏನಂತಂದರೆ, ಇದನ್ನು ನಾವು ಪ್ರತಿಯೊಂದು ವಿಷಯನೂ ಈ 3 ಅಂಗಗಳು ಇಟ್ಕೊಂಡೇ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಆಮೇಲೆ ಪೂರ್ಣ ವಾತಾವರಣದಲ್ಲೂ ಈ 3 ವಿಷಯಗಳನ್ನ ಇಟ್ಟಿರ್ತೀವಿ. ಅಲ್ಲಿ ಸಂಗೀತ ಅವ್ರಿಗೆ ಇದ್ದೇ ಇರುತ್ತೆ ಎಲ್ಲರಿಗೂ. ಆಮೇಲೆ ಅನೇಕ ಅವರು ಅದನ್ನು ಉನ್ನತ ರೀತಿಯಲ್ಲಿನೂ ಕಲ್ಕೊಂಡು ಹೋಗ್ಬೋದು, ಅದು ಅವ್ರ ಜೀವನದ ಅಂಗ ಆಗೇ ಬಿಡಬೇಕು. ವೊಕೇಶನಲ್ ಟ್ರೈನಿಂಗ್ ಥರ ಒಂದು ಸ್ವಲ್ಪ ಹೊತ್ತು ಮಾಡಿದರು, ಪಾಲಕರಿಗೆ ತೋರಿಸೋ ಸಲುವಾಗಿ ಒಂದಿಷ್ಟು ವೊಕೇಶನಲ್ ಟ್ರೈನಿಂಗ್ಸ್ ಇಟ್ಟರು, ಫೀಸ್ ತೊಗೊಳ್ತಾ ಇರೋದಕ್ಕೆ ಅಲ್ಲ. ಸೊ ಅವರು ಅದನ್ನು ಭಾಳ ಆಳವಾಗಿ ಕಲಿಯೋ ಥರ ಅದನ್ನು ವ್ಯವಸ್ಥೆ ಮಾಡಬೇಕು. ಒಂದೊಂದು ವಿಷಯನ ದೈಹಿಕವಾಗಿಯೂ ಮಕ್ಕಳು ಅನೇಕ ನಮ್ಮಲ್ಲಿ ಇದ್ದ ಕಲೆಗಳನ್ನಾಗಲಿ, ವಲಕಂಬ ಆಗಲಿ, ಕಲರಿಪಯಟ್ಟು ಆಗಲಿ, ಅನೇಕ ವಿಷಯಗಳನ್ನು ಮಕ್ಕಳು ಚೆನ್ನಾಗಿಯೇ ಕಲಿತಾ ಇದ್ದಾರೆ. ಸೊ ಇದು ಏನಂತಂತಂದರೆ, ಆಮೇಲೆ ಸಂಗೀತ ಆಗಲಿ, ಸೊ ಕೈಗಳಿಂದ ಮಾಡುವಂಥ ಕೆಲಸಗಳನ್ನು ಭಾಳಷ್ಟು ಮಾಡ್ತಾ ಇದ್ದಾರೆ ಮಕ್ಕಳು. ಪಾಟ್ರಿ ಮಾಡ್ತಾ ಇದ್ದಾರೆ, ಕಾರ್ಪೆಂಟ್ರಿ ಮಾಡ್ತಾ ಇದ್ದಾರೆ, ಕೃಷಿಯಲ್ಲಿ ಅನೇಕವಾಗಿ ಅವರು ಅಂದ್ಕೊಳ್ತಾ ಇದ್ದಾರೆ, ಕ್ರಾಫ್ಟ್ಸ್ ಮಾಡ್ತಾ ಇದ್ದಾರೆ. ಅವರ ಸೃಜನಶೀಲತೆಯನ್ನು ಬೆಳೆಸಲಿಕ್ಕೆ ಅನೇಕ ಅಂಥದ್ದೊಂದು ವಾತಾವರಣ ಇದೆ. ಅನೇಕ ಉದಾಹರಣೆಗಳನ್ನು ಅವ್ರಿಗೆ ಕೊಡ್ತೀವಿ. ಸೊ ಹಿಂಗೆ ಏನಾಗುತ್ತೆ, ಮಕ್ಕಳಿಗೆ ಆ ವಾತಾವರಣ ಸಿಕ್ಕಾಗ ಅವರೇ ಏನಾದರೂ ಮಾಡಲಿಕ್ಕೆ ಶುರು ಮಾಡಿ, ಅವ್ರಿಗೆ ಸಮಯನೂ ಕೊಡಬೇಕಾಗುತ್ತೆ.
ಭಾಳ ಟೈಟ್ ಆದಂಥ ನಾವು ಇದನ್ನು ವೇಳಾಪಟ್ಟಿಯನ್ನು ನಿರ್ಮಾಣ ಮಾಡೋಕ್ಕಿಂತ ಮಕ್ಕಳಿಗೆ ಆ ರೀತಿ ಒಂದು ಸೃಜನಶೀಲತೆ ಬರಲಿಕ್ಕೆ ಅವಕಾಶನೂ ಕೊಡಬೇಕಾಗುತ್ತೆ. ಸೊ ಈ ರೀತಿ ನಾವು 3 ವಿಷಯಗಳನ್ನು ಇಟ್ಕೊಂಡು ಗುರುಕುಲ ವ್ಯವಸ್ಥೆಯಲ್ಲಿ ಶಿಕ್ಷಣ ಕೊಡಲಿಕ್ಕೆ ಪ್ರಯತ್ನ ಪಡ್ತಾರೆ. ಮಕ್ಕಳಿಗೆ ನೀವು ಕಲರಿ ಪೈಟು ಹೇಳ್ಕೊಡ್ತಾ ಇದ್ದೀರಾ, ಮಲ್ಕಂಬ ಹೇಳ್ಕೊಡ್ತಾ ಇದ್ದೀರಾ, ಸಂಗೀತ ಹೇಳ್ಕೊಡ್ತಾ ಇದ್ದೀರಾ. ಸೊ ಮಕ್ಕಳು ಎಲ್ಲಾನು ಕಲಿತಾ ಇದ್ದಾರೆ. ಓಕೆ, ಕೃಷಿನೂ ಕಲಿತಾ ಇದ್ದಾರೆ, ಹೈನುಗಾರಿಕೆ ಕಲಿತಾ ಇದ್ದಾರೆ ನಿಮ್ಮ ಗುರುಕುಲದಲ್ಲಿ. ಸೊ ಅವರು ಈ ಒಂದು ವಾತಾವರಣದಲ್ಲಿ ಬೆಳೆದು ಇಲ್ಲಿ ಶಿಕ್ಷಣವನ್ನ ಪಡೆದು ಮತ್ತೆ ಈ ಸಮಾಜಕ್ಕೆ ಬಂದಾಗ, ಹೊರಗಡೆ ಬಂದಾಗ ಆ ಮಕ್ಕಳು ಹೇಗೆ ಸರ್ವೈವ್ ಆಗ್ತಾರೆ ಪ್ರಭು? ಒಳ್ಳೆ ಪ್ರಶ್ನೆ. ಇದೆಲ್ಲರೂ ಕೇಳುವಂಥ ಪ್ರಶ್ನೆ. ಈ ಕಲ್ತವ್ರು ನೀವು ಹಿಂದೆ ಹೋಗ್ತಾ ಇದ್ದೀರಿ, ಜಗತ್ತು ಮುಂದೆ ಹೋಗ್ತಾ ಇದೆ, ಅವ್ರು ಇಂಥ ಜಗತ್ತಲ್ಲಿ ಹೇಗಿರ್ತಾರೆ, ಇದು ಪ್ರಶ್ನೆಯನ್ನು ಎಲ್ಲರೂ ಕೇಳ್ತಾರೆ. ಇದಕ್ಕೆ ಉತ್ತರ ಏನಂದರೆ, ನಾವು ಹಿಂದೆ ಹೋಗ್ತಾ ಇಲ್ಲ, ನಾವು ವಾಸ್ತವಿಕತೆಗೆ ಹೋಗ್ತಾ ಇದ್ದೀವಿ. ವಾಸ್ತವಿಕತೆಗೆ ಹೋದರೆ ಅದು ಎಲ್ಲ ಕಾಲಗಳನ್ನು ಅದೇ ಒಂದು ಸತ್ಯ ಇರುತ್ತೆ. ಎಲ್ಲ ಕಾಲದೊಳಗೂ ಆಹಾರ ವ್ಯವಸ್ಥೆ ಇರುತ್ತೆ, ರುಚಿಯಲ್ಲಿ ಏನೂ ಬದಲಾವಣೆ ಇರಲ್ಲ, ದೈಹಿಕವಾಗಿ ಬೇಕು, ಮಾನಸಿಕವಾಗಿ ಕೆಲವು ವಸ್ತುಗಳು, ರುಚಿಕರವಾದ ವಸ್ತುಗಳು ಬೇಕು. ಇದೆಲ್ಲ ಇದ್ದರೆ ಅದೊಂದು ಪೂರ್ಣ ವ್ಯಕ್ತಿತ್ವ ಅಲ್ವಾ? ಸೊ ಅಭಿರುಚಿಗಳು, ಆಧುನಿಕ ಜೀವನದ ಅಭಿರುಚಿಗಳು ಬದಲಾಗ್ತಾ ಇದೆ. ಓಕೆ, ಆದರೆ ಈ ಎಲ್ಲ ಒಂದು ಈ ಎಲ್ಲ ವಿಷಯಗಳಿಂದ ಹೊರಬಂದಂತಹ ವ್ಯಕ್ತಿ, ಯಾಕಂದರೆ ಅವನಲ್ಲಿ ದೈಹಿಕವಾಗಿಯೂ ಅವನು ಒಳ್ಳೆಯದಾಗಿರ್ತಾನೆ, ಯಾಕಂದರೆ ಒಳ್ಳೆಯ ಆಹಾರದ ಬಗ್ಗೆ ಅವನಿಗೆ ಆಸಕ್ತಿ ಇರುತ್ತೆ, ಆ ರುಚಿಯನ್ನು ನೋಡಿರ್ತಾನೆ ಅಂದರೆ ಅಂಥ ಆಹಾರವನ್ನೇ ಬಯಸ್ತಾನೆ, ಯಾಕಂದರೆ ಅದರ ರುಚಿಯನ್ನು ಕಂಡಿದ್ದಾನೆ, ಅದರ ಫಲವನ್ನು ಉಂಡಿದ್ದಾನೆ ಅಂದರೆ ಅಂಥ ಆಹಾರವನ್ನೇ ಅವನು ಬಯಸ್ತಾನೆ, ಅಂಥ ಆಹಾರವನ್ನೇ ಹುಡುಕ್ತಾನೆ, ಅಥವಾ ಅಂಥ ಆಹಾರವನ್ನು ಬೆಳೀಲಿಕ್ಕೆ ಪ್ರಯತ್ನ ಪಡ್ತಾನೆ ಹೊರಗೆ ಬಂದ ಮೇಲೆ. ಇದೊಂದು ಸತ್ಯ. ಎರಡನೇದ್ದು, ಒಳ್ಳೆಯ ನಾವಿಲ್ಲಿ ಮಕ್ಕಳಿಗೆ ವಸ್ತ್ರ ಏನು ಅದ್ರ ಬಗ್ಗೆನೂ ಹೇಳ್ಕೊಡ್ತೀವಿ, ಅದನ್ನು ಅವ್ರಿಗೆ ತೊಡಸ್ತೀವಿ, ಅದರದ್ದೊಂದು ಅನುಭವವನ್ನು ಮಗು ತೊಗೊಂಡು. ಸೊ ಇಲ್ಲಿ ಅಂಥದ್ದು ಬಟ್ಟೆ ಮಾಡುವ ಒಂದು ಪ್ರಯತ್ನವನ್ನು ನೋಡ್ತಾ ಇದ್ದೀವಿ. ಸೊ ಇಂಥ ಒಂದು ವಾತಾವರಣದಲ್ಲಿ ಒಳ್ಳೆಯ ಆಹಾರ, ಒಳ್ಳೆಯ ಬಟ್ಟೆ, ಮತ್ತು ಅವನು ಇರುವಂಥ ಪರಿಸರನೂ ಏನಿದೆಯಲ್ಲ ಭಾಳ ಪ್ರಕೃತಿ ಜೊತೆಗೆ ಇರುವುದರಿಂದ ಶುದ್ಧವಾದಂಥ ಗಾಳಿ, ಮನೆಗಳು ನಿಸರ್ಗದತ್ತವಾಗಿ ಮಾಡಿದಂಥ ಮನೆಗಳು, ಇಂಥ ವಾತಾವರಣವನ್ನು ಅನುಭವ ಮಾಡಿರ್ತಾನೆ, ಅದರ ರುಚಿಯನ್ನು ಕಂಡಿರ್ತಾನೆ, ಅದನ್ನೇ ಬಯಸ್ತಾನೆ, ಆಯಿತಾ, ಅದನ್ನೇ ಹುಡುಕ್ತಾನೆ ಅಥವಾ ಅದನ್ನು ನಿರ್ಮಾಣ ಮಾಡಲಿಕ್ಕೆ ಪ್ರಯತ್ನ ಪಡ್ತಾನೆ. ಇದು ಒಳ್ಳೆಯದಲ್ಲ ಸಮಾಜಕ್ಕೆ. ಎಲ್ಲರೂ ಇಂಥದ್ದೇ ಬಯಸ್ತಾರೆ. ಎಷ್ಟೋ ಗಳಿಸ್ತಾ ಇದ್ದಾನಂತಂದ್ರೂ ವ್ಯಕ್ತಿಯಲ್ಲಿ ಗುಣಗಳಿರಲಿಲ್ಲ ಅಂತಂದರೆ ಅದನ್ನೆಲ್ಲ ಉಳಿಸ್ಕೊಳ್ಳಿಕ್ಕೆ ಆಗಲ್ಲ. ಸೊ ಅದಕ್ಕೆ ಒಳ್ಳೆಯ ಗುಣಗಳನ್ನು, ಒಳ್ಳೆಯ ವ್ಯಕ್ತಿತ್ವವನ್ನು ತುಂಬಬೇಕಾಗಿದೆ. ಅದನ್ನು ನಾವು ಇಲ್ಲಿ ಪ್ರಯತ್ನ ಪಡ್ತಾ ಇದ್ದೀವಿ. ಬಹಳ ಒಂದು ವಿಶೇಷವಾಗಿ ಪ್ರಯತ್ನ ನಡೀತಾ ಇದೆ. ಸೊ ಮಕ್ಕಳು ಇಲ್ಲಿಂದ ಹೊರಗಂತ ಮಕ್ಕಳಿಗೆ ಮಾನಸಿಕವಾಗಿ ಒಂದು ಸ್ಥೈರ್ಯವನ್ನು ಕೊಡ್ತೀವಿ. ಆದರೆ ನಾವು ಬರೀ ಹಿಂದಿಂದಷ್ಟೇ ಕಲಿಸ್ತಾ ಇದ್ದೀವಿ. ಈ ಜಗತ್ತಿನಲ್ಲಿ ಅವನು ಇರಲಿಕ್ಕೆ ಏನು ಕೌಶಲ್ಯ ಸಿಗ್ತಾ ಇಲ್ವಾ ಅಂತ ಅನ್ಬೋದು. ಇಲ್ಲ, ನಾವು ಆಧುನಿಕ ಜೀವನದ ಒಂದು ಶೈಲಿಯನ್ನು ಮನಸ್ಸಿನಲ್ಲಿ ಇಟ್ಕೊಂಡು, ಪುರಾತನ ಕಾಲದ ಸಂಸ್ಕೃತಿಯನ್ನು ಮನಸ್ಸಿನಲ್ಲಿ ಇಟ್ಕೊಂಡು, ಈಗ ಇರುವಂಥ ಮಾನಸಿಕತೆ ವಾತಾವರಣದಲ್ಲಿ ಇಟ್ಕೊಂಡು ಅದನ್ನು ಹೇಗೆ ಸಮತೋಲನದಿಂದ ಒಂದು ವ್ಯಕ್ತಿ ಬೆಳಿಬೇಕು, ಹೊರಗೆ ಬಂದ್ರೂ ಅವನ ಜೀವನ ಮಾಡಲಿಕ್ಕೆ ಸಾಧ್ಯವಾಗಿರಬೇಕು, ಈ ಥರ ಅವನಲ್ಲಿ ಒಂದು ವಿಷಯವನ್ನು ನಾವು ಕೊಡ್ತಾ ಇದ್ವಿ. ನಮ್ಮ ಮಕ್ಕಳು ಯಾವುದೇ ಕ್ಷೇತ್ರದಲ್ಲಿ ಹೋಗ್ಬೋದು. ಅವನು ಡಾಕ್ಟರ್ ಆಗುವಂಥ ಅವನಲ್ಲಿ ಶಕ್ತಿ ಇದ್ದರೆ, ಅದು ಸ್ವಾಭಾವಿಕವಾಗಿದ್ದರೆ, ಮಾರ್ಕ್ಸ್ ಮೂಲಕ ಡಾಕ್ಟರ್ ಆಗ್ತಾ ಇಲ್ಲ. ಹೆಚ್ಚಿನ ಮಾರ್ಕ್ಸ್ ತೊಗೊಂಡವ್ರು ಡಾಕ್ಟರ್ ಆಗೋದು ಇದಿಲ್ಲ. ಅದಕ್ಕಿಂತ ಕಡಿಮೆ ತೊಗೊಂಡಿದ್ರೆ ಅವ್ನು ಇಂಜಿನಿಯರ್ ಆಗೋದು ಅದಿಲ್ಲ. ಅದಕ್ಕಿಂತ ಕಡಿಮೆ ಆದವನು ಕೃಷಿಕ ಆಗಬೇಕು, ಅದು ಇಲ್ಲ. ಯಾವುದೂ ಸಿಗಲಿಲ್ಲ ಅಂದರೆ ಶಿಕ್ಷಕ ಆಗಬೇಕು, ಅದು ಇಲ್ಲ. ಶಿಕ್ಷಕ ಆಗಬೇಕಂದ್ರೆ, ನಿಜವಾಗ್ಲೂ ಹೇಳಬೇಕಂದ್ರೆ, ಆಚಾರ್ಯ ಆಗಬೇಕಂದ್ರೆ ಎಲ್ಲಕ್ಕಿಂತ ಪ್ರಥಮ ಶ್ರೇಣಿಯಲ್ಲಿ ಇದ್ದವನು ಆಚಾರ್ಯ ಆಗಬೇಕು. ಯಾಕಂದರೆ ಸಮಾಜಕ್ಕೆ ಬೇಕಾದಂಥ ವ್ಯಕ್ತಿತ್ವವನ್ನು ನಿರ್ಮಾಣ ಮಾಡೋ ಕೆಲಸ ಹೊಂದಿದೆ. ಸೊ ಅದಕ್ಕೆ ಅತ್ಯುನ್ನತ ವ್ಯಕ್ತಿಗಳು ಆಚಾರ್ಯ ಆಗಬೇಕು. ಈ ಕೊನೆಗೆ ಉಳಿದವ್ರನ್ನ ನಾವು ಶಿಕ್ಷಕರಾಗಿ ಮಾಡ್ತಾ ಇದ್ದೀವಿ. ಇದು ಸರಿಯಾದ ವ್ಯವಸ್ಥೆ ಅಲ್ಲ. ಸೊ ಅದಕ್ಕೆ ನಾವು ಇವರನ್ನ ತಯಾರು ಮಾಡ್ತಾ ಇದ್ದೀವಿ ಅಂತಂತಂದ್ರೆ, ಇವರಲ್ಲಿ ತಂತ್ರಜ್ಞಾನದ ಒಂದು ಕೌಶಲ್ಯ ಇತ್ತಂದ್ರೆ ಅವನು ಉತ್ತಮ ಇಂಜಿನಿಯರ್ ಆಗಲೇಬೇಕು. ಆದರೆ ಅವನು ಪ್ರಯತ್ನ ಎಂಥದ್ದು ಮಾಡ್ತಾನಂದ್ರೆ, ಹೊರಗಡೆ ಬಂದು ಹೋಲಿಸ್ಟಿಕ್ ಆಗಿ ತಂತ್ರಜ್ಞಾನವನ್ನು ಡೆವಲಪ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಯಾಕಂದ್ರೆ ಅವನ ಒಳಗೆ ಅದೇ ತುಂಬಿದೆ ಅಲ್ಲ, ಪ್ರಕೃತಿ ಬಗ್ಗೆ ಕಳಕಳಿ ಇದೆ ಅವನೊಳಗೆ,
ಸೊ ಜನರ ಬಗ್ಗೆ ಕಳಕಳಿ ಇದೆ. ಸೊ ಅದಕ್ಕಾಗಿ ಅವನ ಪ್ರಯತ್ನ ಎಲ್ಲ ಏನಿರುತ್ತಂತಂದರೆ ಈ ಒಂದು ಹೋಲಿಸ್ಟಿಕ್ ಆಗಿ ಅವನ ಪ್ರಯತ್ನಗಳಿರುತ್ತೆ. ಯಾಕಂದರೆ ಅಂಥದ್ರಲ್ಲಿ ಬೆಳೆದಿರ್ತಾನೆ. ಅಂಥ ವಿಷಯಗಳನ್ನ ತುಂಬಿರ್ತೀವಿ ನಾವು. ಯಾಕೆ ಹಿಂಗಾಗ್ತಾ ಇದೆ? ಯಾಕಂದರೆ ಹೊರಗಿನ ಒಂದು ನೆಗೆಟಿವಿಟಿ ಅಂತಲ್ಲ, ನಕಾರಾತ್ಮಕತೆ ಇಷ್ಟೊಂದು ಕಂಡು ಬರ್ತಾ ಇದೆ. ಅಲ್ವಾ? ಈ ಪ್ರಕೃತಿಯ ದೂಷಣೆ ಇಷ್ಟೊಂದು ಆಗ್ತಾ ಇದೆ, ವ್ಯಕ್ತಿಗಳ ಒಂದು ಶೋಷಣೆ ಇಷ್ಟೊಂದು ಆಗ್ತಾ ಇದೆ, ಸಾಮಾಜಿಕವಾಗಿ ಎಷ್ಟೊಂದು ಶೋಷಣೆ ಆಗ್ತಾ ಇದೆ. ಸ್ವಂತ ಜನರಿಗೂ ಈಗಿನ ಜನರಲ್ಲಿ ಇಲ್ಲದೇ ಇರುವುದನ್ನು ನಾವು ನೋಡ್ತಾ ಇದ್ವಿ. ಸೊ ಅದಕ್ಕಾಗಿ ಇಷ್ಟೊಂದು ಅವ್ರಿಗೆ ತೋರಿಸ್ತಾ ಇದ್ವಿ, ಈ ಕಡೆದು ತೋರಿಸ್ತಾ ಇದ್ವಿ, ಈ ಕಡೆ ತೋರಿಸ್ತಾ ಇದ್ವಿ. ಅವರಿಗೆ ಒಂದು ವಿವೇಕವನ್ನು ಅವರಲ್ಲಿ ಬೆಳೆಸಲಿಕ್ಕೆ ಪ್ರಯತ್ನ ಪಡ್ತಾ ಇದ್ವಿ. ಯಾವುದನ್ನ ನೀನು ಆರಿಸ್ಕೋಬೇಕು ನೋಡು ಅಂತ. ಮಗು ಹೊರಗೆ ಬಂದ ಮೇಲೆ ಕೆಲವೊಂದು ಮಕ್ಕಳು ಅದರಲ್ಲಿ ಜಾರಬಹುದು. ಆದರೆ ಒಂದು ಆತ್ಮವಿಶ್ವಾಸ ಏನಿದೆ ಅಂದರೆ, ಇಂಥಲ್ಲೇ ಅವನು ಹಾದು ಹೋಗಿದ್ದಾನಂತಂದರೆ ಅವ್ನು ಮರಳಿ ಬರಲೇಬೇಕು ಒಂದು ಸ್ವಲ್ಪ ವರ್ಷ ಆದರೂ. ಅಂಥ ಒಂದು ಆತ್ಮವಿಶ್ವಾಸ ಇದೆ. ಅವನಿಗೆ ಹೋದ್ರೂ ಮುಂದೆ ಬರ್ಬೋದು ಅಂತೇಳಿ ಅದರ ಪ್ರಯತ್ನ ನಡೀತಾ ಇದೆ. ಅವರನ್ನು ಒಂದು ಒಳ್ಳೆಯ ವ್ಯವಸ್ಥೆಯಲ್ಲಿ ಅವರನ್ನು ಸ್ಥಿತ ಮಾಡಬೇಕು ಅಂತ ಅನಿಸ್ತೇನೆ. ಪ್ರಭು, ಮತ್ತೆ ಇವಾಗ ಈ ಆಧುನಿಕ ಶಿಕ್ಷಣ ಪದ್ಧತಿ ಏನಿದೆ, ಸೊ ಇವಾಗ ನಾವು 5 ವರ್ಷದ ಮಗುನ ಶಾಲೆಗೆ ಕಳಿಸ್ಬೇಕು ಅಂತಂದ್ರೆ 2 ಲಕ್ಷದಿಂದ 3 ಲಕ್ಷ ಇರುತ್ತೆ ಶುಲ್ಕ. ನೀವು ಅಷ್ಟು ವರ್ಷಗಳಿಂದ ಶುಲ್ಕರಹಿತವಾಗಿ ಈ ಒಂದು ಗುರುಕುಲವನ್ನ ನಡೆಸ್ಕೊಂಡು ಬರ್ತಾ ಇದ್ದೀರಾ. ಸೊ ಇದು ನಿಮ್ಮಿಂದ ಹೇಗೆ ಸಾಧ್ಯ ಆಗ್ತಿದೆ ಪ್ರಭು? ಇದೊಂದು ಬಹಳ ಕಷ್ಟದ ಕೆಲಸ ನಾವು ಮಾಡ್ತಾ ಇರೋದು. ಆರ್ಥಿಕವಾಗಿ ನೋಡಿದ್ರೆ ಒಂದು ಅನಿಶ್ಚಿತತೆ ನಮ್ಮಲ್ಲಿ ಒಳಗಡೆ ಇದೆ. ಆದರೆ ನಾವು ಇಲ್ಲಿವರೆಗೆ ಮಾಡ್ತಾ ಬಂದದ್ದು ನೋಡಿದರೆ, ಸಮಾಜ ನಮ್ಮ ಜೊತೆಗೆ ನಿಂತ್ಕೊಂಡಿದ್ದು ನೋಡಿದರೆ ಒಂದು ವಿಶ್ವಾಸನೂ ಇದೆ. ನಾವು ಪ್ರಾಮಾಣಿಕವಾಗಿ ಇಂಥದ್ದೊಂದು ಪ್ರಯತ್ನ ಮಾಡಿದರೆ ಸಮಾಜ ನಮ್ಮನ್ನಂದರೆ ಈ ಗುರುಕುಲವನ್ನು ನೋಡ್ಕೊಳ್ಳುತ್ತೆ ಅನ್ನೋ ಒಂದು ವಿಶ್ವಾಸ ಇದೆ. ಆ ವಿಶ್ವಾಸದ ಮೇಲೆ ಹೋಗ್ತಾ ಇದ್ದೀವಿ. ಇದನ್ನು ಬಿಟ್ಟರೆ ಬೇರೆ ಏನೂ ಇಲ್ಲ ನಮಗೆ. ಯಾಕಂದರೆ ಕರ್ಮಣ್ಯವಾಧಿಕಾರಸ್ಥೆ, ನಮ್ಮ ಕರ್ತವ್ಯವನ್ನು ನಾವು ಮಾಡಬೇಕು. ನಾವು ಹಿಡಿದಂಥ ಹಾದಿ ಸರಿಯಾದ ಹಾದಿ. ಅದನ್ನು ಸಮಾಜ ಅದಕ್ಕೆ ಬೆಲೆ ಕೊಟ್ಟು ಅದನ್ನು ಉಳಿಸ್ಲಿಕ್ಕೆ ಪ್ರಯತ್ನ ಪಟ್ಟರೆ ಮುಂದಿನ ಒಂದು ಸಮಾಜ ನಿರ್ಮಾಣ ಸಾಧ್ಯ. ಅದನ್ನು ಸಮಾಜ ಅರಿಬೇಕು. ಸೊ ಇಲ್ಲ ಅಂತಂತಂದರೆ ಮತ್ತೆ ನಾವು ಆಧುನಿಕ ಶಕ್ತಿಗಳಿಂದಲೋ ಮತ್ಯಾವ ಕ್ರೂರ ಶಕ್ತಿಗಳಿಂದಲೂ ನಾವು ನುಚ್ಚು ನೂರಾಗಿ ಹೋಗ್ತೀವಿ. ಸೊ ಈ ಗುರುಕುಲಗಳನ್ನು ಉಳಿಸ್ಬೇಕಾದದ್ದು ಸಮಾಜದ ಕರ್ತವ್ಯ. ಇಂಥದ್ದು ಎಲ್ಲೆಲ್ಲೋ ಒಂದೊಂದು ಗುರುಕುಲಗಳು ನಡೀತಾ ಇದೆ. ಗುರುಕುಲಕ್ಕೆ ಕಳಿಸ್ಬೇಕನ್ನೋದು ಇನ್ನೂ ಜನರಲ್ಲಿ ಬರ್ತಾ ಇಲ್ಲ. ಅವ್ರಿಗಿನ್ನೂ ಆ ಒಂದು ಅಂತಾರಾಷ್ಟ್ರೀಯ ಶಾಲೆಗಳಿಗೆ ಕಳಿಸ್ಬೇಕು, ಅದೇ ರೀತಿ ನಡೀತಾ ಇದೆ. ಸೊ ಮುಂದಿನ ಕಾಲಗಳಲ್ಲಿ ಇನ್ನೂ ಹೆಚ್ಚು, ಯಾಕಂದರೆ ಇನ್ನೂ ಅವ್ರಿಗೆ ತಿಳಿತಾ ಇಲ್ಲ ಏನಾಗ್ತಾ ಇದೆ ಅಂತ ಹೇಳಿ. ಸೊ ಅದರಿಂದ ಹೊರಗೆ ಬಂದದ್ದು ಇನ್ನೂ, ಯಾಕಂದ್ರೆ ನಾನು ಮೊದಲೇ ಹೇಳಿದೆ, ಸಮಾಜ ಇತ್ತು, ಅದಕ್ಕೆ ಅವಾಗ ಒಳ್ಳೆ ವ್ಯಕ್ತಿಗಳು ನಿರ್ಮಾಣ ಆಗಿದ್ರು. ಅದರಿಂದ ನಿರ್ಮಾಣ ಆಗಿಲ್ಲ, ಸಮಾಜದಿಂದ ನಿರ್ಮಾಣ ಆಗಿದ್ರು. ಈಗ ಸಮಾಜ ಇಲ್ಲದಾಗ ಅದರದ ನಗ್ನ ಸತ್ಯ ಗೊತ್ತಾಗ್ತಾ ಇದೆ, ಆ ಸ್ಕೂಲ್ಗಳಲ್ಲಿ ಏನಿದೆ ಅಂತ. ಸೊ ಅದಕ್ಕಾಗಿ ಆ ನಗ್ನ ಸತ್ಯ ಅವ್ರಿಗೆ ಇನ್ನೂ ಅರಿವಾಗ್ತಾ ಹೋಗುತ್ತೆ. ಈಗಲೇ ಎಲ್ಲರೂ ಎಚ್ಚೆತ್ಕೊಂಡು ಇಂಥದ್ದು ಇನ್ನೂ ಅನೇಕ ಗುರುಕುಲಗಳನ್ನು ಮಾಡಲಿಕ್ಕೆ ಎಲ್ಲರೂ ಕೈ ಜೋಡಿಸ್ಬೇಕು, ಪ್ರಯತ್ನ ಪಡಬೇಕು. ಇನ್ನೂ ಇಂಥ ಭಾಳಷ್ಟು ಜನ ಇದಕ್ಕೆ ಬಂದು ಸೇರ್ಕೋಬೇಕು, ತಮ್ಮ ಜೀವನವನ್ನು ಸಮರ್ಪಣೆ ಮಾಡಬೇಕು. ಯಾಕಂದರೆ ನಾವೊಬ್ಬರೇ ಮಾಡೋದು, ಇನ್ನೊಬ್ಬರೇ ಮಾಡೋದ್ರಿಂದ ಇದು ಸಾಧ್ಯನೇ ಇಲ್ಲ. ಎಲ್ಲಿವರೆಗೆ ಇಂಥ ಬಹಳಷ್ಟು ಜನ ಮುಂದೆ ಬರ್ತಾರೋ, ತಮ್ಮ ಒಂದು ಜೀವನ ಇದಕ್ಕೆ ಸಮರ್ಪಣೆ ಮಾಡ್ತಾರೋ ಆವಾಗ, ಯಾಕಂದ್ರೆ ಇದಲ್ಲದೆ, ಯಾಕಂದ್ರೆ ಎಲ್ಲ ಈ ಶಿಕ್ಷಣ ಇಲ್ಲದೆ, ಈಗ ನೋಡ್ರಿ ಇಷ್ಟು ವರ್ಷ ಅವಾಗಲೇ ಅವರು ಅರ್ಕೊಂಡ್ರು ಏನಂತ, ಪೂರ್ಣ ಈ ದೇಶವನ್ನು ನಾವು ಆಳ್ಬೇಕಂದ್ರೆ ಏನು ಮಾಡ್ಬೇಕಂತಂದ್ರು, ಪೂರ ಶಿಕ್ಷಣ ಪದ್ಧತಿಯನ್ನು ಬದಲಾವಣೆ ಮಾಡಿ ಸಾಕು. 20 ವರ್ಷ 50 ವರ್ಷದಲ್ಲಿ ಬ್ರಿಟಿಷರು ನಮ್ಮನ್ನ ಬಿಟ್ಟೋದ್ರು, ಅವ್ರ ಸಂಸ್ಕೃತಿ ಇನ್ನ ಬಿಟ್ಟೋಗಿಲ್ಲ. ಯಾಕಂದ್ರೆ ರಕ್ತದಲ್ಲಿ ಅದು ಹರಿಲಿಕ್ಕೆ ಶುರು ಮಾಡಿ. ಅದಕ್ಕಾಗಿ ಎಷ್ಟೊಂದು ಆಳವಾಗಿ ಬೇರೂರಿದೆ ಈಗ ನಮ್ಮ ಮಕ್ಕಳಲ್ಲಿ. ನಾವು ಇಷ್ಟೆಲ್ಲ ಏನೇನೆಲ್ಲ ಹೇಳಿದ್ರು ನಾವು ಮಕ್ಕಳಲ್ಲಿ ಆ ಭಾವನೆಗಳನ್ನು ನೋಡ್ತಾನೆ ಇದ್ದೀವಿ. ಯಾಕಂದ್ರೆ ಅಷ್ಟು ಆಳವಾಗಿ ಹೋಗಿದೆ. ಸೊ ನಾವು ಇದನ್ನು ತರಬೇಕಂತಂತಂದ್ರೆ ಎಲ್ಲ ಪಾಲಕರು ಬಂದು ನಿಲ್ಬೇಕು, ಸಮಾಜ ಬಂದು ನಿಲ್ಬೇಕು, ಇದಕ್ಕಾಗಿ ಕೈ ಜೋಡಿಸುವಂಥವ್ರು, ಸ್ವಂತವಾಗಿ ಇದರಲ್ಲಿ ಕಾಲು ಇಳಿಯುವಂಥವ್ರು ಬರ್ತಾ ಇದ್ದಾರೆ. ಎಷ್ಟೋ ಜನ ಒಳ್ಳೊಳ್ಳೆ ಜನ, ಭಾಳ ಉನ್ನತ ಹುದ್ದೆಯಲ್ಲಿರುವಂಥವ್ರು. ನನ್ನ ಮಿತ್ರ ಮುನೀತ್ ಭಾಳ ಉನ್ನತವಾದಂಥ ಹುದ್ದೆಯಲ್ಲಿದ್ದವರು ವಿದ್ಯಾಕ್ಷೇತ್ರವನ್ನು ಗುರುಕುಲನ ಪ್ರಾರಂಭ ಮಾಡಿದ್ದಾರೆ. ಭಾಳ ಚೆನ್ನಾಗಿಯೂ ಬೆಳೀತಾ ಇದೆ.
ಸೊ ಹಾಗೆ ಅದರಲ್ಲಿ ಸೇರ್ಕೊಂಡವರು ಎಂತೆಂಥ ವ್ಯಕ್ತಿಗಳಿದ್ದಾರೆ ಅಲ್ವಾ. ನಾವು ಹಳ್ಳಿಯಲ್ಲಿದ್ದೀವಿ, ಇನ್ನು ಎಲ್ಲ ಜನರಿಗೆ ಗೊತ್ತಿಲ್ಲ, ಆದರೆ ಅಲ್ಲಿನೂ ಅಷ್ಟೇ ಬೇಕಾಗಿದೆ. ಎಲ್ಲರೂ ಹಳ್ಳಿಯಿಂದ ಪಟ್ಟಣಕ್ಕೆ ಹೋದರೆ ಊಟ ಹಾಕೋರು ಯಾರು ಅಲ್ವಾ. ಸೊ ಆದರೆ ಹಳ್ಳಿಯ ಸವಿನೂ ಇವ್ರಿಗೆ ಬೇಕಾಗಿದೆ. ರಿಸಾರ್ಟ್ಸಿಗೆ ಹೋಗ್ತಾ ಇದ್ದಾರೆ, ವೀಕೆಂಡ್ಸ್ ಎಲ್ಲ ಇಂಥದ್ದು ಬೇಕಾಗಿದೆ ಇವರಿಗೆ. ಒಳ್ಳೆ ಆಹಾರ ಇವ್ರಿಗೆ ಬೇಕಾಗಿದೆ, ಹಳ್ಳಿ ಮನೆ ಊಟನೇ ಬೇಕಾಗಿದೆ. ನೋಡಿ, ಇದೆಲ್ಲ ಬೇಕಾಗಿದೆ ಎಲ್ಲರಿಗೂ. ಸೊ ಅದಕ್ಕಾಗಿ ನಾವಾದರೂ ಸಹಿಬೇಕು ಅಂತಂತಂದ್ರೂ ಹಳ್ಳಿಗೆ ಬರಲೇಬೇಕು. ಅದಕ್ಕಾಗಿ ಈ ಇನ್ಸೆಕ್ಯೂರಿಟಿ ಬೇಡ ಜೀವನದಲ್ಲಿ. ನನ್ನ ಜೀವನದಲ್ಲಿ, ನಮ್ಮ ಒಂದು ಜೀವನದಲ್ಲಿ ನಾವು ನೋಡ್ತಾ ಇದ್ವಿ, ಎಷ್ಟೊಂದು ಅನಿಶ್ಚಿತವಾದಂಥ ಜೀವನವನ್ನು ನಾವು ಇದನ್ನು ಪ್ರಾರಂಭ ಮಾಡಿದ್ವಿ. ಏನೂ ಇಲ್ಲದೆ ಪ್ರಾರಂಭ ಮಾಡಿದ್ವಿ, ಯಾರು ನೋಡ್ತಾರಂತೂ ಗೊತ್ತಿಲ್ಲ. ಅದು ಇಷ್ಟೊಂದು ಬೆಳ್ಕೊಂಡು ಬರ್ತಾ ಇದೆ ಏನೂ ಇಲ್ಲದೆ. ಇಲ್ಲಿವರೆಗೆ ನಾವು ಯಾವುದೊಂದು ಅಪೇಕ್ಷೆ ಇಲ್ಲದೆ ಮುಂದೆ ಹಾಗೆ ಹೋಗ್ತಾ ಇದ್ವಿ. ಇದರಿಂದ ಏನೂ ಅಪೇಕ್ಷೆ ಇಲ್ಲದೆ ಮುಂದೆ ಹೋಗ್ತಾ ಇದ್ವಿ. ಸೊ ಹಾಗೆ ಸಮಾಜನೂ ಇದಕ್ಕೆ ಕೈ ಜೋಡಿಸ್ತಾ ಇದೆ. ಒಳ್ಳೆ ಜನ ಇದ್ದಾರೆ ಸಮಾಜದಲ್ಲಿ, ಇಂಥದಕ್ಕೆ ಸಹಾಯ ಮಾಡೋರು ಮುಂದೆ ಬರ್ತಾ ಇದ್ದಾರೆ. ಸೊ ಹೀಗೆ ಭಾಳಷ್ಟು ಜನ ಹಿಂಗೆ ಕೈ ಜೋಡಿಸಿದ್ರೆ ಮತ್ತೆ ಒಳ್ಳೆಯ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ. ಒಳ್ಳೆ ಮಕ್ಕಳು ಮುಂದೆ ಒಳ್ಳೆಯ ಒಂದು ಒಳ್ಳೆ ಹುದ್ದೆಗಳಲ್ಲಿ ಒಳ್ಳೆ ಜನರು ಬಂದರೆ ಇದೇನು ನಡೀತಾ ಇದೆ, ಇಷ್ಟೊಂದು ಸಮಾಜದಲ್ಲಿ ಅತ್ಯಂತ ತುಚ್ಛವಾದಂಥ ಮಾತುಗಳು, ಒಬ್ರಿಗೊಬ್ಬರು ದ್ವೇಷಗಳು, ಆಮೇಲೆ ನಮ್ಮನ್ನು ನಾವು ರಕ್ಷಣೆ ಮಾಡಿಕೊಳ್ಳದೇ ಇರುವಂಥ ಪರಿಸ್ಥಿತಿಗಳು, ಹಾಗೆ ಒಬ್ಬ ವ್ಯಕ್ತಿಯನ್ನು ಜೀವಂತ ಸುಡುವಂಥ ದೃಶ್ಯಗಳು. ಸೊ ಇದೆಲ್ಲ ನೋಡ್ತಾ ಇದ್ದೀವಿ. ಈಗ ನಾವು ಸುರಕ್ಷಿತವಾಗಿದ್ದೀವ್ಯಾ ಅಂತ ನಾವು ವಿಚಾರ ಮಾಡಬೇಕು. ಅದೆಲ್ಲ ನೋಡಿದರೆ ನಮ್ಮನ್ನು ರಕ್ಷಣೆಗೆ ನಾವು ಏನು ಇಟ್ಕೊಂಡಿದ್ದೀವಿ, ನಾವು ತಯಾರಾಗಿದ್ದೀವ್ಯಾ, ಇದಕ್ಕೆಲ್ಲ ನಾವು ವಿಚಾರ ಮಾಡ್ಬೇಕು. ಸಮಾಜ ಇಂಥ ಗುರುಕುಲಗಳು ಊರುಗಳಲ್ಲಿ ಆಗಬೇಕು. ಗುರುಕುಲ ಶಿಕ್ಷಣವೇ ನಿಜವಾದ ಶಿಕ್ಷಣ ಆಗಬೇಕು. ಅದಕ್ಕೆ ಒಳ್ಳೆಯ ವ್ಯಕ್ತಿಗಳು ನಿಲ್ಲಬೇಕು ಕಲಿಸ್ಲಿಕ್ಕೆ, ಆಚಾರ್ಯರಾಗಲಿಕ್ಕೆ. ಈ ಫೀಸ್ ಅಥವಾ ಶುಲ್ಕ ಅನ್ನೋದೇನಿದೆಯಲ್ಲ, ಇದೇನಪ್ಪ ಅಂತಂದರೆ ಒಂದು ವ್ಯಾಪಾರ. ನಾನು ಇದನ್ನು ಕೊಡ್ತಾ ಇದ್ದೀನಿ, ನೀನು ಇಷ್ಟು ಕೊಡು ಅಂತ ಒಂದು ವ್ಯಾಪಾರ. ಮಾನಸಿಕತೆನೇ ಅದು ಬಿಸ್ನೆಸ್. ಸೊ ಬಿಸ್ನೆಸ್ ಓರಿಯೆಂಟೆಡ್ ಆಗಿ ನೀನು ಒಂದೇನೋ ಕಲಿತಾ ಇದೆಯಾ ಅಂತಂದರೆ ನಿನ್ನ ಜೀವನದಲ್ಲಿ ಎಲ್ಲ ವಿಷಯಗಳು ಬಿಸ್ನೆಸ್ ಓರಿಯೆಂಟೆಡೇ ಆಗುತ್ತೆ. ಯಾಕಂದ್ರೆ ನೀನು ತೊಗೊಳ್ಳೋದು ಎಲ್ಲನೂ ವಿದ್ಯೆಯನ್ನು ತೊಗೊಳ್ಳೋದು ಬಿಸ್ನೆಸ್ ಓರಿಯೆಂಟೆಡ್ ಆಗಿ ತೊಗೊಂಡಿದೀಯ, ವ್ಯಾಪಾರ ದೃಷ್ಟಿಯಿಂದ ತೊಗೊಂಡಿದೀಯಾ. ಸೊ ನಿನ್ನ ಜೀವನದಲ್ಲಿ ಪ್ರತಿಯೊಂದು ವಿಷಯನೂ ವ್ಯಾವಹಾರಿಕ ಆಗುತ್ತೆ. ಸೊ ಅದಕ್ಕಾಗಿ ಆ ಒಂದು, ಯಾಕಂದರೆ ಅದೊಂದು ವಿದ್ಯೆ ಅನ್ನೋದು ಒಂದು ಏನು ದಿವ್ಯವಾದಂಥ ವಿಷಯ. ಸೊ ಅದಕ್ಕಾಗಿ ಅದನ್ನು ಕೊಡಬೇಕಂತಂತಂದರೆ ಗುರುಗಳು ಹಿಂದೆ ಗುರುದಕ್ಷಿಣೆಯನ್ನು ಕೇಳ್ತಾ ಇದ್ರು. ಆದರೆ ಎಲ್ಲ ಮುಗಿದ ಮೇಲೆ ಆಮೇಲೆ ಗುರುದಕ್ಷಿಣೆ ಹೆಂಗಿರ್ತೈತೆ ಅಂದರೆ ಶಿಷ್ಯನಿಗೆ ಏನು ಸಾಧ್ಯನೋ ಅವ್ನು ತಂದು ಕೊಡೋದು, ಇದೇ ಕೊಡ್ಬೇಕಂತ ಇರ್ತಿರ್ಲಿಲ್ಲ. ಅಥವಾ ಗುರು ಒಂದೊಂದ್ಸಲ ಕೇಳ್ತಿದ್ದೆ ನಂಗೆ ಇದೇ ಬೇಕು ಅಂತ, ಶಿಷ್ಯಂದ್ರೆ ಒಂದು ಪರೀಕ್ಷೆಗಾಗಿನೋ ಅಥವಾ ಏನೋ ಒಂದು ಕೇಳ್ತಾ ಇದ್ರು. ಆದರೆ ಭಾರತದ ಒಂದು ಸಾಮಾಜಿಕ ವ್ಯವಸ್ಥೆಯಲ್ಲಿ, ನಮ್ಮ ಒಂದು ಪರಂಪರೆಯಲ್ಲಿ ಹೆಂಗಿತ್ತಪ್ಪ ಅಂತಂತಂದರೆ ಶಿಕ್ಷೆ, ಚಿಕಿತ್ಸೆ ಮತ್ತು ನ್ಯಾಯ, ಇವು ಮೂರು ವಿಷಯಗಳು ನಿಶುಲ್ಕ ಆಗಿತ್ತು ಮೊದಲಿನ ಕಾಲದಲ್ಲಿ. ಯಾಕಪ್ಪ ಅಂತಂತಂದರೆ ನೋಡಿ, ಆಧುನಿಕತೆಯಲ್ಲಿ ಈ ಮೂರು ವಿಷಯಗಳನ್ನೇ ಅತ್ಯಂತ ಹೆಚ್ಚಿನ ಒಂದು ಹಣವನ್ನು ಮಾಡುವಂಥ ವಿಷಯಗಳು ಅಲ್ವಾ. ಯಾಕೆ ಹಣವನ್ನು ಮಾಡುವಂಥ ವಿಷಯಗಳು ಹೇಳ್ರಿ? ಯಾಕಂದ್ರೆ ಎಲ್ಲ ತಂದೆ ತಾಯಿಗಳಿಗೆ ಮಗುವಿಗೆ ಒಳ್ಳೆದಾಗಿ ಕಲಿಸ್ಬೇಕು, ಒಳ್ಳೆ ಶಿಕ್ಷಣ ಕೊಡ್ಬೇಕಂತ ಎಲ್ಲರೂ ಎಲ್ಲಿ ಹೆಚ್ಚಿಗೆ ಫೆಸಿಲಿಟಿ ಇದೆ, ಎಲ್ಲಿ ಹೆಚ್ಚಿಗಿದೆ ಅದನ್ನೆಲ್ಲ ತೋರಿಸ್ತಾರೆ. ಸೊ ಅದಕ್ಕಾಗಿ ಎಷ್ಟು ಕೊಡ್ಲಿಕ್ಕೂ ಸಾಧ್ಯ, ಅವ್ರು ಸಾಲ ಮಾಡಿನೋ ಏನೋ ಮಾಡಿ ಅದಕ್ಕೆ ಹಾಕ್ಲಿಕ್ಕೆ ಅವ್ರು ತಯಾರಿದ್ದಾರೆ. ಸೊ ಅದು ಎಷ್ಟು ಬೇಕಾದ್ರೂ ಹಿರಿಬೋದು. ಚಿಕಿತ್ಸೆ, ಸಾಯೋನಿದ್ದಾನೆ, ನೀವು ಎಷ್ಟು ಬೇಕಾದ್ರೆ ಹಿರಿಬೋದು. ಸೊ ನ್ಯಾಯ, ಯಾಕಂದರೆ ಒಂದು ವೈಷಮ್ಯ ಬೆಳೀತು, ಅವನ ವಿರುದ್ಧ ನಾನು ಗೆಲ್ಲೇಬೇಕು, ಏನೋ ಒಂದು ಹೋರಾಟ. ಸೊ ಈ ಮೂರು ಕ್ಷೇತ್ರಗಳಲ್ಲಿ ಬಹಳಷ್ಟು ದುಡ್ಡಿನ ಒಂದು ವ್ಯವಹಾರ ನಡೀತು. ಅದಕ್ಕೆ ಮೊದಲಿನ ಕಾಲದಲ್ಲಿ ಈ ಮೂರು ವಿಷಯಗಳನ್ನ ನಿಶುಲ್ಕ ಮಾಡಿಬಿಟ್ಟು ಸಮಾಜ ವ್ಯವಸ್ಥೆ ಭಾಳ ಚೆನ್ನಾಗಿ ನಡೀತೇವೆ, ಮೂರು ಇರಲಿಲ್ಲ ಅಂತ ಅಲ್ವಾ. ಅದಕ್ಕೆ ನಿಶುಲ್ಕ. ಯಾಕಂತಂದರೆ ಮಗು ಆ ರೀತಿ ಕಲಿತಂದ್ರೆ ಆ ಮಗುವಿನ ಒಳಗಡೆ ಒಂದು ಕೃತಜ್ಞತಾ ಭಾವ ಇರುತ್ತೆ ಸಮಾಜದ ಪ್ರತಿ. ನಾನು ಸಮಾಜಕ್ಕಾಗಿ ಏನಾದರೂ ಮಾಡಬೇಕು, ದೇಶಕ್ಕಾಗಿ ಏನಾದರೂ ಮಾಡಬೇಕು ಅನ್ನುವಂಥ ಒಂದು ಭಾವನೆ ಆ ಮಗುವಿನಲ್ಲಿ ಬಂದೇ ಬರುತ್ತೆ. ಇದು ನಿಶುಲ್ಕ ಅಂದರೆ ಹೆಂಗಪ್ಪ ಅಂತಂದರೆ, ಯಾವುದಾದ್ರೂ ಯಾರಾದರೂ ಅವ್ರ ಪಾಲಕರಾಗಿರಲಿ ಅಥವಾ ಸಮಾಜದ ಕಳಕಳಿ ಇರುವಂಥ ವ್ಯಕ್ತಿಗಳಾಗಲಿ ಯಾವುದೇ ರೀತಿಯಲ್ಲಿ ದಕ್ಷಿಣ ರೂಪದಲ್ಲಿ
ಇದು ಗುರುಕುಲಕ್ಕೆ ಕೊಡ್ತಾರಂದ್ರೆ ಅದು ಒಂದು ಉತ್ತಮವಾದಂಥ ಕೆಲಸಕ್ಕೆ ಅವ್ರು ಕೊಡ್ತಾ ಇದ್ದಾರೆ. ಯಾಕಂದ್ರೆ ವಿದ್ಯಾದಾನಕ್ಕಾಗಿ ಅವರು ಸಹಾಯ ಮಾಡ್ತಾರೆ. ಅದಕ್ಕಾಗಿ ಇದೊಂದು ಉತ್ತಮವಾದಂಥ ಕಾರ್ಯ, ಉತ್ತಮವಾದಂಥ ದಾನ, ಈ ಒಂದು ಗುರುಕುಲಗಳನ್ನು ನಡೆಸುವಂಥದ್ದು. ಸೊ ಅದಕ್ಕಾಗಿ ನಿಶುಲ್ಕ. ಎಲ್ಲರಿಗೂ, ಸಮಾಜದಲ್ಲಿ ಇರುವಂಥ ಎಲ್ಲರಿಗೂ ಇದೊಂದು ಜವಾಬ್ದಾರಿ ಮತ್ತು ಇದೊಂದು ಸೇವೆಯ ಒಂದು ಅವಕಾಶ, ಗುರುಕುಲಗಳನ್ನು ನಡೆಸೋದು. ಇಂಥ ಒಂದು ಪ್ರತಿಕೂಲ ಪರಿಸ್ಥಿತಿಯಲ್ಲಿದ್ದು ನಿಮ್ಮ ಗುರುಕುಲದಲ್ಲಿ ನೀವು ಏನೇನು ಚಾಲೆಂಜಸ್ ಅನ್ನ ಫೇಸ್ ಮಾಡ್ತಾ ಇದ್ದೀರಾ, ಏನೇನು ಕೊರತೆಗಳು ನಿಮ್ಮ ಗುರುಕುಲಗಳಲ್ಲಿದ್ದಾವೆ, ಸೊ ನೀವು ಅದನ್ನ ಹೇಳ್ಬೋದು ಪ್ರಭು. ನಮ್ಮ ವೀಕ್ಷಕರಿಗೆ ನೀವು ನಿಮ್ಮ ಗುರುಕುಲದ ಬಗ್ಗೆ ಇನ್ನೊಂದು ಚೂರು ಇನ್ಫಾರ್ಮೇಶನ್ ಅನ್ನ ಕೊಡ್ಬೋದು ಪ್ರಭು. ಸೊ ನೀವು ನಿಮ್ಮ ಇದರಲ್ಲಿ ಈ ಗುರುಕುಲದ ಒಂದು ಎಲ್ಲಿದೆ, ಏನೇನು ಮಾಡ್ತಾ ಇದೆ ಅಂತ ನೀವು ವಿವರಣೆ ಅಲ್ಲಿ ಕೊಡ್ಬೋದು, ಬರಿಬೋದು. ಆದರೆ ಮುಖ್ಯವಾಗಿ ನಮಗೆ ಈಗ ನಮಗೆ ಹೆಗಲನ್ನು ಕೊಟ್ಟು ನಿಲ್ಲುವಂಥ ವ್ಯಕ್ತಿಗಳು, ಸಮಾಜದ ಬಗ್ಗೆ ಕಳಕಳಿ ಇರುವಂಥವರು, ಶಿಕ್ಷಣದಲ್ಲಿ ಆಸಕ್ತಿ ಇರುವಂಥವರು, ಮಕ್ಕಳ ಜೊತೆಗಿರಬೇಕಂತ ಆಸೆ ಪಡುವವರು, ಮತ್ತು ಪ್ರಕೃತಿಯ ಜೀವನವನ್ನು ನಡೆಸ್ಬೇಕನ್ನೋರು, ಹಳ್ಳಿ ಜೀವನವನ್ನು ಅನುಭವಿಸ್ಬೇಕನ್ನೋರು ನಮಗೆ ಬೇಕಾಗಿದೆ. ಉತ್ತಮವಾಗಿ ಜ್ಞಾನವುಳ್ಳವರು ಅಥವಾ ಇಂಥ ಒಂದು ಜೀವನವನ್ನು ಬೇರೆ ಒಂದು ಅನುಭವ ಮಾಡ್ಕೋಬೇಕನ್ನೋರು, ಇದಕ್ಕಾಗಿ ಜೀವನವನ್ನು ಕೊಡಬೇಕನ್ನೋರು ನಮಗೆ ಬೇಕಾಗಿದೆ. ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಜೊತೆ ಕೈ ಜೋಡಿಸಿದರೆ ಇನ್ನೂ ಬಹಳಷ್ಟು ಕೆಲಸವನ್ನು ನಾವು ಮಾಡ್ಬೋದು. ಧನ್ಯವಾದಗಳು ಪ್ರಭು. ನೀವು ಇಷ್ಟೊತ್ತು ನಿಮ್ಮ ಸಮಯವನ್ನ ನಮಗೋಸ್ಕರ ಕೊಟ್ಟು, ನಮ್ಮ ವೀಕ್ಷಕರಿಗೋಸ್ಕರ ಕೊಟ್ಟು, ಸೊ ಗುರುಕುಲ ವ್ಯವಸ್ಥೆ ಹೇಗಿದೆ, ಆಧುನಿಕ ವ್ಯವಸ್ಥೆ ಹೇಗಿದೆ, ಸೊ ಭಾರತದವರಾದ ನಾವು, ಸನಾತನಿಗಳಾದ ನಾವು ಆದಷ್ಟು ಗುರುಕುಲಗಳನ್ನ ಬೆಳೆಸಬೇಕು. ಗುರುಕುಲಗಳಿಗೆ ನಮ್ಮ ಕೈಲಿ ಆದಷ್ಟು ಸಹಾಯವನ್ನ ನಾವು ಮಾಡಬೇಕು. ಸೊ ಪ್ರಭು ಹೇಳ್ದಾಗೆ ನಮ್ಮ ಜೀವನದಲ್ಲಿ ನಾವು ಏನಾದ್ರೂ ಮಾಡಬೇಕು ಅಂತ ಅನ್ಕೊಂಡಿದ್ರೆ, ನಮ್ಮ ದೇಶಕ್ಕೆ ಪ್ರತಿಯಾಗಿ ನಾವು ಏನಾದ್ರೂ ಕೊಡಬೇಕು ಅಂತ ಅನ್ಕೊಂಡಿದ್ರೆ ನಾವು ಗುರುಕುಲಗಳನ್ನ ಬೆಳೆಸಬೇಕು. ಇದು ವೃಂದಾರಣ್ಯಂ ಗುರುಕುಲದ ವಿಳಾಸ. ನೀವು ನಿಮ್ಮ ಸಮಯವನ್ನ ಮಾಡಿಕೊಂಡು ಈ ಗುರುಕುಲವನ್ನ ಭೇಟಿ ಮಾಡಬಹುದು. ಅಲ್ಲಿ ನೀವು ಒಂದು ಸ್ವಲ್ಪ ದಿನ ಇದ್ದು ಗುರುಕುಲದಲ್ಲಿ ಸೇವೆಯನ್ನು ಮಾಡಬಹುದು. ಅಥವಾ ನಿಮ್ಮ ಜೀವನದಲ್ಲಿ ನೀವು ಅಲ್ಲೇ ಹೋಗ್ಬಿಟ್ಟು ನಾನು ಅದಕ್ಕೋಸ್ಕರ ನನ್ನ ಜೀವನವನ್ನ ಕಳಿತೀನಿ ಅಂತಂದ್ರೆ ನೀವು ಅಲ್ಲಿ ಹೋಗಿ ಅವರಿಗೆ ಹೆಗಲು ಕೊಟ್ಟು ಆ ಗುರುಕುಲದಲ್ಲಿ ನೀವು ಸೇವೆಯನ್ನ ಮಾಡಬಹುದು. ಗುರುಕುಲ ವ್ಯವಸ್ಥೆ ಬಗ್ಗೆ ಇನ್ನೂ ಹೆಚ್ಚಿಗೆ ತಿಳ್ಕೊಳ್ಳೋದಕ್ಕೆ, ಮತ್ತೆ ಗುರುಕುಲದಲ್ಲಿ ಏನ್ ನಡೀತಾ ಇದೆ, ಆ ಮಕ್ಕಳು ಅಲ್ಲಿ ಏನ್ ಕಲಿತಾ ಇದ್ದಾರೆ, ಮತ್ತು ಆ ಗುರುಕುಲ ವ್ಯವಸ್ಥೆಯಿಂದ ಈ ಸಮಾಜಕ್ಕೆ ಬಂದ್ಮೇಲೆ ಆ ಮಕ್ಕಳು ಹೇಗೆ ಸರ್ವೈವ್ ಆಗ್ತಾರೆ, ಸೊ ಇನ್ನೂ ಹೆಚ್ಚು ಹೆಚ್ಚು ವಿಷಯಗಳನ್ನ ಮುಂದೆ ವಸುದೇವ್ ಪ್ರಭು ನಮ್ಮ ಜೊತೆಗೆ ಬಂದು ತಿಳಿಸ್ಕೊಡ್ತಾರೆ. ಸೊ ಮತ್ತೆ ಬರ್ತಾ ಇರಿ ಪ್ರಭು, ನಮಗೆ ಗುರುಕುಲದ ಬಗ್ಗೆ ಮತ್ತೆ ಅಲ್ಲಿರುವಂತಹ ಒಂದು ವಾತಾವರಣದ ಬಗ್ಗೆ ಸೊ ಜನರಿಗೆ ಇನ್ನೂ ಹೆಚ್ಚು ಹೆಚ್ಚು ಗೊತ್ತಾದಾಗ ಸೊ ಪೋಷಕರು ಏನ್ ಮಾಡ್ತಾರೆ, ನಮ್ಮ ಮಕ್ಕಳನ್ನ ನಮ್ಮ ಗುರುಕುಲಕ್ಕೆ ಸೇರಿಸ್ಬೇಕು ಅನ್ನೋ ಒಂದು ಯೋಚನೆ ಪೇರೆಂಟ್ಸ್ ಅಲ್ಲಿ ಬರುತ್ತೆ, ಪೋಷಕರಲ್ಲಿ ಬರುತ್ತೆ. ಸೊ ಧನ್ಯವಾದಗಳು ಪ್ರಭು, ಇಷ್ಟೊತ್ತು ನಮ್ಮ ಜೊತೆ ಇದ್ದು ಗುರುಕುಲದ ಬಗ್ಗೆ ಹೇಳ್ಕೊಟ್ಟಿದ್ದಕ್ಕೆ. ಹರೇ ಕೃಷ್ಣ. ಹರೇ ಕೃಷ್ಣ. ಶರಣ